ದೇವಸ್ಥಾನದ ವಿಶೇಷತೆ ಏನು, ಪಿರಿಯಾದಮ್ಮ ಅವರು ಇಲ್ಲಿ ನೆಲೆಸೋದಕ್ಕೆ ಮೂಲ ಏನು, ಇದರ ಹಿನ್ನೆಲೆ ಏನು? ಪಿರಿಯಾಪಟ್ಟಣದಮ್ಮ ಮಸಣಿಕಮ್ಮ ಅಂತ ಹೇಳಿ ಪಿರಿಯಾಪಟ್ಟಣದಲ್ಲಿ ಇರೋದಕ್ಕೋಸ್ಕರ ಪಿರಿಯಾಪಟ್ಟಣದಮ್ಮ ಅಂತ ಹೇಳ್ತಾರೆ. ಮೂಲತಃ ಅಮ್ಮನವ್ರ ಹೆಸರು ಮಸಣಿಕಮ್ಮನೇ. ಇಲ್ಲಿ ಸುಮಾರು 11 ವರ್ಷ ಆಯ್ತು ಬಂದು ನೆಲೆಯಾಗಿ. ನಮ್ಮ ಕನಸಲ್ಲಿ ಮತ್ತೆ ನಮ್ಮ ತಾಯಿಯ ಕನಸಲ್ಲಿ ಬಂದು ನಾನು ಇಲ್ಲಿ ನೆಲೆ ಆಗ್ಬೇಕು, ನನ್ನ ಬೆಂಗಳೂರಿಂದ ಬರುವಂತ ಭಕ್ತರುಗಳಿಗೆ ತುಂಬಾ ಕಷ್ಟದಲ್ಲಿದ್ದಾರೆ, ನಾನು ಅವ್ರ ಕಷ್ಟ ಬಗೆಹರಿಸ್ಬೇಕು, ನನಗೆ ಇಲ್ಲಿ ನೆಲೆ ಬೇಕು ಅಂತ ಹೇಳಿ ನಮ್ಮ ಹತ್ರ ಕೇಳ್ಕೊಂಡು ಕನಸಲ್ಲಿ ಬಂದು ಕಾಡಿ ನಮ್ಮ ಹತ್ರ ದೇವಸ್ಥಾನ ಮಾಡಿಸ್ಕೊಂಡಿದ್ದು. ತಾಯಿಗೆ ಯಾವ್ಯಾವ ರೀತಿಯಾದಂತಹ ವಿಶೇಷ ಹರಕೆಗಳಿವೆ, ಯಾವ್ಯಾವ ರೀತಿ ಅವಳನ್ನ ಪೂಜೆ ಮಾಡ್ತೀರಾ ನೀವು, ಯಾವ್ಯಾವ ವಿಶೇಷ ಪೂಜೆಗಳಿದೆ ಅಂತ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು. ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳಾಗುತ್ತೆ, ಮದುವೆ ಆಗಿಲ್ಲ ಅಂತ ಬಂದವ್ರಿಗೆ ತಾಲಿ ಭಾಗ್ಯ ಕೊಡ್ತೀನಮ್ಮ, ನಾನು ಮಡ್ಲಕ್ಕಿ ಕಟ್ತೀನಿ, ನಾನು ಮಡ್ಲಕ್ಕಿ ಕಟ್ಟು ಅಂತ ಹೇಳ್ಕೊಂಡು ಹೋದವ್ರಿಗೆ ಮಡ್ಲಕ್ಕಿ ಕಟ್ಟು ಮದುವೆ ಆಗಿದೆ, ಅದೇ ಅರ್ಥ ತೀರಿಸ್ತಾ ಇದ್ದಾರೆ. ನಿಮ್ಮ ವೈಯಕ್ತಿಕವಾಗಿ ನೀವು ಏನನ್ನ ಬೇಡ್ಕೊಂಡಿದ್ರಿ, ತಾಯಿ ಅದನ್ನ ಕೃಪಿಸಿದಾಳ? ನಾನು ನನ್ನ ಮೊಮ್ಮಗಳು SLC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಬೇಕು ಅಂತ ಬೇಡ್ಕೊಂಡು ಹೋಗಿದ್ದೆ. ಹಂಗೆ 93% ಬಂದೆ. ಸರಿ, ಏನೇನು ವಿಶೇಷತೆಗಳಿದೆ, ಏನೇನು ಪೂಜೆಗಳು ವಿಶೇಷವಾಗಿ ಸಲ್ಲಿಕೆ ಆಗುತ್ತೆ? ಬೆಲ್ಲದಾರ್ತಿ ಮಾಡಿದ್ರೆ ಅಮ್ಮಗೆ ತುಂಬ ಪ್ರಿಯವಾದದ್ದು ಅಂದರೆ ಬೆಲ್ಲದಾರ್ತಿನೇ. ಬೆಲ್ಲದಾರ್ತಿ ಮುಖಾಂತರ ಅವರು ಬಂದು ಅಮ್ಮನವ್ರಿಗೆ ಅರ್ಕೆ ಮಾಡ್ಕೊಂಡು 3 ವಾರ ಇಲ್ಲ 5 ವಾರ 9 ವಾರ ಈ ಥರ ಮಾಡ್ಕೊಂಡು ಹೋದಷ್ಟು ಅವ್ರ ಕಷ್ಟಗಳು ಬೇಗನೆ ಬಗೆಹರಿಸ್ಕೊಂಡು ಹೋಗ್ತಾ ಇರ್ತಾರೆ. ಪಿರಿಯಾಪಟ್ಟಣದ ಮಸಣಿಕಮ್ಮ ತಾಯಿ ಆ ಅಮ್ಮನ ಹತ್ರ ಒಂದ್ಸತಿ ಬಂದು ಅವ್ರ ಕಷ್ಟಗಳು ಹೇಳ್ಕೊಂಡ್ರೆ ಅವ್ರು ಮತ್ತೆ ಈ ಅಮ್ಮನ ಮರೆಯೋದೇ ಇಲ್ಲ, ಅಷ್ಟು ಶಕ್ತಿಶಾಲಿ ಅಮ್ಮ. ಅಂದ್ರೆ ನೀವು ಎಷ್ಟು ಅರ್ಕೆ ಕಟ್ಟಿ ಎಷ್ಟು ವರ್ಷಗಳಿಗೆ ತಾಯಿ ನಿಮಗೆ ಮನೆಯನ್ನ ಅನುಗ್ರಹಿಸಿದ್ರು? ಒಂದೇ ವರ್ಷ. ಅಂದರೆ ಬೇರೆಯವರು ಮನೆ ಕಟ್ಟಬೇಕಾದ್ರೆ ನಿಂತೋಗುತ್ತೆ 6 ತಿಂಗಳು 3 ತಿಂಗಳು. ನಾವು ಒಂದು 10 ತಿಂಗಳೊಳಗೆ ಒಂದು ದಿನ ನಿಲ್ಲಿಸ್ದಂಗೆ ಆ ತಾಯಿ ನೆರವೇರಿಸ್ಕೊಟ್ರು. ಮಡ್ಲಕ್ಕಿ ಕೊಡ್ತೀನಮ್ಮ, ಜನಗಳು ಆಡ್ಕೊಳ್ದಂಗೆ, ದುಡ್ಡಿಲ್ವೇನೋ ನಿಲ್ಲಿಸ್ಬಿಟ್ರೇನೋ ಏನೋ ಅಂತ ಅಂತಾರೆ ಅಂದ್ಬಿಟ್ಟು ನಾವು ಅಂದ್ಕೊಂಡು ಪಾಯ ಪೂಜೆ ಮಾಡಿದಾಗ ಅಂದ್ಕೊಂಡು ಹೋದೆ. 10 ತಿಂಗಳು ಅಷ್ಟು ನಮಗೆಲ್ಲ ಆಯಿತು. ಆಮೇಲೆ ಮಡ್ಲಕ್ಕಿ ಬಂದು ಕೊಟ್ಟೆ. ತಾಯಿನ ಈಗಲೂ ನೆನೆಸ್ಕೊತೀನಿ. ಅಂದ್ರೆ ನಿಜವಾದ ಭಕ್ತಿಗೆ ಅಮ್ಮ ಹೊಲಿತಾಳೆ ಅಂತ? ಹೊಲಿತಾಳೆ. ನಾವು ನಂಬಿದ್ದು ಅಮ್ಮನಿಗೆ ನಮ್ಗೆ ಇಲ್ಲೊಂದು ಸ್ಥಳ ಆಗ್ಬೇಕಮ್ಮ, ನಮ್ಗೊಂದು ಮನೆ ಕಟ್ಕೋಬೇಕು ಅಂತ ಇದ್ದೀವಿ, ಅದು ಒಳ್ಳೇದಾದರೆ ಒಂದು ಮಡ್ಲಕ್ಕಿ ಕೊಟ್ಟು ಸೀರೆ ಉಡಿಸ್ತೀವಿ ಅಂತ ಒಂದು ಬೇಡ್ಕೊಂಡಿದ್ದೆ. ನಮ್ಗೆ ಒಳ್ಳೇದಾಯ್ತು, ಚೆನ್ನಾಗಿ ಮನೆ ಕಟ್ಕೊಂಡಿದ್ದೀವಿ, ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ, ಮಗ ಸೊಸೆ ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಚೆನ್ನಾಗಿದ್ದೀವಿ. ಸಮುದ್ರ ಆಗಿದೆ ಅವತ್ತು, ಅಷ್ಟು ಕಣ್ಣೀರು ಹಾಕಿದ್ದೀನಿ, ನನಗೆ ಆಗ್ತಾ ಇರಲಿಲ್ಲ ಕಷ್ಟ ನೀಚಕ್ಕೆ. ಇವತ್ತಿಷ್ಟು ಕೊಟ್ಟಿದ್ದಾಳೆ. ದೇವರಿಲ್ಲ ಅಂದವರು ತುಂಬ ಮೂಢಾಚುಮರು ಅಂತ. ನಾವು ಓದಿಲ್ಲ ಬರ್ದಿಲ್ಲ, ನಮ್ಗೆ ಏನು ಗೊತ್ತಿಲ್ಲ, ಇಷ್ಟು ನೆಲೆಸಿ ನಮ್ಗೆ ಒಳ್ಳೇದು ಮಾಡಿದ್ದಾಳೆ ನನ್ನ ತಾಯಿ ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿ ಇದೆಯಪ್ಪ. ಯಾರಿಗೆ ಬಡತನ ಕಷ್ಟ ಇದ್ರಿ ದೇವ್ರನ್ನ ನಂಬ್ರಿ, ನೀವು ಮುಂದೆ ತುಂಬ ಅಭಿವೃದ್ಧಿಯಾಗಿ ಬೆಳಿತೀವಿ ಅನ್ನೋದಕ್ಕೆ ಇದೇ ನಾನೇ ಸಾಕ್ಷಿ. 3 ದಿನ ಮುಂಚೆ ಇದೆ ರಥೋತ್ಸವದಿಂದ 3 ದಿನ ಮುಂಚೆ ಒಬ್ರು ಬಂದಿದ್ರು. ಸುಮಾರು 11 ವರ್ಷ ಆಗಿದೆ ಅಂತೆ ಮದುವೆ ಆಗಿ. ಈಗ ಒಂದು ಮಗುವಾಗಿದೆ. ಅಮ್ಮನವ್ರ ನೆಲೆ ಹತ್ರ ಬಂದು ನಾನು ಒಂದು ಅರ್ಕೆ ಮಾಡ್ಕೊಂಡು ಹೋಗಿದ್ದೆ, ಸ್ವಾಮಿ ಒಂದು ತೊಟ್ಲು ಸೇವೆ ಮಾಡ್ತೀನಿ ಅಂತ ಹೇಳಿ, ಆಗಿದೆ ಸ್ವಾಮಿ ಅಂತ ಹೇಳಿ ಈಗ ಬಂದು ಅಮ್ಮನವ್ರಿಗೆ ಸೇವೆ ಕೊಟ್ಟು ಅರ್ಕೆ ಪೂರೈಸ್ಕೊಂಡು ಹೋಗಿದ್ದಾರೆ. ನನ್ನ ಮಗನ ಮದುವೆ ಬಗ್ಗೆ ಕೇಳಿದೆ, ಅದು ಒಳ್ಳೆ ಹುಡುಗಿಯಾಗಿ ಅವರು ಸಂಸಾರನೂ ಚೆನ್ನಾಗಿದೆ, ಒಂದು ಮೊಮ್ಮಗ ಇದ್ದಾನೆ. ಈ ಅಮ್ಮನ್ನ ವಾರಕ್ಕೊಂದ್ಸತಿ ನೋಡಲಿಲ್ಲ ಅಂದರೆ ನಮಗೇನೋ ಕಳ್ಕೊಂಡಷ್ಟು ನೋವಾಗುತ್ತೆ. ತುಂಬ ಕಡು ಬಡತನ, ನನಗೆ ಬಡತನ ಅಂದರೆ ಕಿತ್ತಿ ತಿನ್ನೋವಷ್ಟು ಬಡತನ. ಎಷ್ಟೇ ಕಷ್ಟಪಟ್ಟು 4 ಕಾಳಿನ ಕೆಲಸ ನಾನು ಮಾಡ್ತಾಯಿದ್ದೆ, ಅಷ್ಟು ಶಕ್ತಿ ತಗೋಡ ನನ್ನ ತಾಯಿ ನನಗೆ ಕೊಟ್ಟಿದ್ದಳು. ಆದರೆ ಊಟಕ್ಕೂ ಕಷ್ಟನೇ ನನಗೆ, ಆ ಮಟ್ಟಕ್ಕೆ ಕಷ್ಟ ಕೊಡೋಳು. ಎಲ್ಲಿ ಹೋಗು ಯಾತ ಹೋಗು ಅಮ್ಮ ನಮಗೆ ಹೇಳ್ತಾ ಇರಲಿಲ್ಲ, ಶಾಸ್ತ್ರದಲ್ಲಿ ಎಲ್ಲೂ ಹುಟ್ಟುತ್ತಾ ಇರಲಿಲ್ಲ. ತುಂಬ 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 ಕಷ್ಟ ಆಗ್ತು. ಕೊನೆಗೆ ಮೊಮ್ಮಗ ಹುಟ್ಟಿ ನಮಗೆಲ್ಲ ಕಳೀತು, ಸೂತ್ಕ ಸಂಬಂಧ ಅನ್ನೋದೆಲ್ಲ ಕಳೀತು. ಆಗ ಬಂದು ತಾಯಿ ಒಂದೇ ನೈಟಿ ನಮಗೆ ಜಡೆ ಬಂದಂಗೆ ಆಗ್ಬಿಡ್ತು. ನಮಸ್ಕಾರ ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ. ಇವತ್ತು ನಾವು ಅಂದ್ರಹಳ್ಳಿ ಬೆಂಗಳೂರಿನಲ್ಲಿ ಇದ್ದೀವಿ. ಪಿರಿಯಾದಮ್ಮ ಅಂದ್ರೆ ಮಸಣಿಕಮ್ಮ ದೇವಸ್ಥಾನದಲ್ಲಿ ಸುಪ್ರಸಿದ್ಧ ಶ್ರೇಷ್ಠ ಹಾಗೂ ಮಹತ್ವ ದೇವಾಲಯದಾದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ರವಿಕೃಷ್ಣ ಅಂತ. ಬನ್ನಿ ಅವರನ್ನ ಮಾತಾಡ್ಸೋಣ, ದೇವಸ್ಥಾನದ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ದೇವಸ್ಥಾನದ ವಿಶೇಷತೆ ಏನು, ಪಿರಿಯಾದಮ್ಮ ಅವರು ಇಲ್ಲಿ ನೆಲೆಸೋದಕ್ಕೆ ಮೂಲ ಏನು, ಇದರ ಹಿನ್ನೆಲೆ ಏನು? ಅಮ್ಮನವ್ರ ಹೆಸರು ಬಂದು ಪಿರಿಯಾಪಟ್ಟಣದಮ್ಮ ಮಸಣಿಕಮ್ಮ ಅಂತ ಹೇಳಿ ಪಿರಿಯಾಪಟ್ಟಣದಲ್ಲಿ ಇರೋದಕ್ಕೋಸ್ಕರ ಪಿರಿಯಾಪಟ್ಟಣದಮ್ಮ ಅಂತ ಹೇಳ್ತಾರೆ. ಮೂಲತಃ ಅಮ್ಮನವ್ರ ಹೆಸರು ಮಸಣಿಕಮ್ಮನೇ. ಇಲ್ಲಿ ಸುಮಾರು 11 ವರ್ಷ ಆಯ್ತು ಬಂದು ನೆಲೆಯಾಗಿ. ನಮ್ಮ ಕನಸಲ್ಲಿ ಮತ್ತೆ ನಮ್ಮ ತಾಯಿಯ ಕನಸಲ್ಲಿ ಬಂದು ನಾನು ಇಲ್ಲಿ ನೆಲೆ ಆಗಬೇಕು, ನನ್ನ ಬೆಂಗಳೂರಿಂದ ಬರುವಂಥ ಭಕ್ತರುಗಳಿಗೆ ತುಂಬ ಕಷ್ಟದಲ್ಲಿದ್ದಾರೆ, ನಾನು ಅವ್ರ ಕಷ್ಟ ಬಗೆಹರಿಸ್ಬೇಕು, ನನಗೆ ಇಲ್ಲಿ ನೆಲೆ ಬೇಕು ಅಂತ ಹೇಳಿ ನಮ್ಮ ಹತ್ರ ಕೇಳ್ಕೊಂಡು ಕನಸಲ್ಲಿ ಬಂದು ಕಾಡಿ ನಮ್ಮ ಹತ್ರ ದೇವಸ್ಥಾನ ಮಾಡಿಸ್ಕೊಂಡಿದ್ದು. ದೇವಸ್ಥಾನ ಮಾಡಿಸಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ 11 ವರ್ಷ ಆಯಿತು. 11 ವರ್ಷದಿಂದ ಅದ್ದೂರೇ ನಡ್ಸ್ಕೊಂಡು ಬರ್ತಾ
ಮಾಡ್ತಾ ಇದ್ದಾರೆ. ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ. ಸರಿ, ಏನೇನು ವಿಶೇಷತೆಗಳಿದೆ, ಏನೇನು ಪೂಜೆಗಳು ವಿಶೇಷವಾಗಿ ಸಲ್ಲಿಕೆ ಆಗುತ್ತೆ? ಅಮ್ಮನವ್ರಿಗೆ ಪ್ರತಿ ಮಂಗಳವಾರ ಶುಕ್ರವಾರನೂ ವಿಶೇಷ ಪೂಜೆ ಇದ್ದೇ ಇರುತ್ತೆ. ಪ್ರತಿ ಮಂಗಳವಾರ ಶುಕ್ರವಾರದಲ್ಲಿ ಹೂ ಪ್ರಸಾದದ ಮುಖಾಂತರವಾಗಿ ಅಮ್ಮನವ್ರು ಮಾತಾಡ್ತಾರೆ. ಇಲ್ಲಿ ಅದೇ ವಿಶೇಷವಾಗಿ ಇರುವಂಥದ್ದು ಅಂದರೆ ಹೂ ಪ್ರಸಾದದ ಮುಖಾಂತರ ಮಾತಾಡ್ತಾರೆ ಅಮ್ಮನವರು. ಪ್ರತಿ ಮಂಗಳವಾರ ಶುಕ್ರವಾರದಲ್ಲಿ ಆಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಮತ್ತು ಸಂಜೆ 5:30ಯಿಂದ ಸಂಜೆ 8:30ವರೆಗೂ ಹೂ ಪ್ರಸಾದ ಮುಖಾಂತರ ಹೂವು ಆಗುತ್ತೆ, ಮಾತಾಡುತ್ತೆ. ಭಕ್ತಾದಿಗಳು ಯಾವ್ಯಾವ ರೀತಿಲಿ ಹರಕೆಗಳನ್ನ ಕಟ್ಕೋಬಹುದು? ಅಂದ್ರೆ ಇವಾಗ ಮೀಸಲುಗಳನ್ನ ಇಟ್ಕೊಳ್ತಾರೆ ಅಥವಾ ದೇವರಿಗೆ ಸಲ್ಲಿಸುವಂಥದ್ದು ಯಾವ್ಯಾವ ವಿಶೇಷತೆಯ ಮೀಸಲುಗಳನ್ನ ಅವರು ಸಲ್ಲಿಕೆ ಮಾಡಬಹುದು? ಇಲ್ಲಿ ಇದೇ ರೀತಿ ಅಂತ ಏನು ಯಥಾಶಕ್ತಿ ಅವ್ರ ಶಕ್ತಿ ಮನಸ ಇಚ್ಛೆ ಅಮ್ಮನ ಹತ್ರ, ನಮ್ಮ ತಾಯಿ ಹತ್ರ ನಾವು ಹೇಗೆ ಮಾತಾಡ್ತೀವೋ ಅದೇ ರೀತಿ ಇಲ್ಲಿ ಬಂದು ಅಮ್ಮನವ್ರ ಹತ್ರ ಹೂ ಪ್ರಸಾದ ಕೇಳ್ಕೊಂಡು, ಅಮ್ಮ ನಾನು ಈ ಕೆಲಸ ಮಾಡ್ಕೊಂಡು ಕೊಡಮ್ಮ, ನಾನು ಇಂಥದ್ದೊಂದು ಸೇವೆ ಮಾಡ್ತೀನಿ, ಮಡ್ಲಕ್ಕಿ ಪೂಜೆ ಮಾಡ್ತೀನಿ, ಇಲ್ಲ ನಾನು ತಾಲಿ ಕೊಡ್ತೀನಿ, ಇಲ್ಲ ಅವ್ರ ಮಕ್ಕಳು ವಿಚಾರಗಳಿದ್ರೆ ತೊಟ್ಲು ಕಟ್ತೀನಿ, ಈ ರೀತಿ ಅವ್ರವ್ರ ಇಚ್ಛೆ ಪೂರ್ತಿಯಾಗಿ ಅವ್ರು ಕೇಳ್ಕೊಂಡು ಅವ್ರ ಕಷ್ಟ ಬಗೆಹರಿಸ್ಕೊಂಡು ಕೊಡ್ತಾರೆ. ಅದೇ ರೀತಿ ನೆರವೇರಿಸ್ಕೊಂಡು ಹೋಗ್ತಾ ಇದೆ. ಭಕ್ತರ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದೆ ಅಂತ ಹೇಳ್ತೀರಾ? ಖಂಡಿತವಾಗೂ ಇದೆ. ಅಮ್ಮನವ್ರ ಹತ್ರ ಒಂದ್ಸರಿ ಬಂದು ಈ ಗುಡಿಗೆ ಬಂದು ಹೋದ್ರೆ ಸಾಕು, ಕಷ್ಟ ಬಗೆಹರದೇ ಇರುತ್ತೆ, ಆಗುತ್ತೆ. ಬೆಲ್ಲದ ಪೂಜೆ ವಿಶೇಷತೆ ಅಂತ ಅನ್ಕೋತೀನಿ, ಏನ್ ಅದರ ವಿಶೇಷತೆ? ಬೆಲ್ಲದ ಆರತಿ ಮಾಡಿದ್ರೆ ಅಮ್ಮಗೆ ತುಂಬ ಪ್ರಿಯವಾದದ್ದು ಅಂದರೆ ಬೆಲ್ಲದ ಆರತಿನೇ. ಬೆಲ್ಲದ ಆರತಿ ಮುಖಾಂತರ ಅವರು ಬಂದು ಅಮ್ಮನವ್ರಿಗೆ ಅರ್ಕೆ ಮಾಡ್ಕೊಂಡು 3 ವಾರ ಇಲ್ಲ 5 ವಾರ 9 ವಾರ ಈ ಥರ ಮಾಡ್ಕೊಂಡು ಹೋದಷ್ಟು ಅವ್ರ ಕಷ್ಟಗಳು ಬೇಗನೆ ಬಗೆಹರಿಸ್ಕೊಂಡು ಹೋಗ್ತಾ ಇರ್ತಾರೆ. ಸರಿ, ಎಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಅಮ್ಮವರು ನೆಲೆ ಹೂಡಿದ್ದಾರೆ? ಅವರ ಒಂದು ಅಂದ್ರೆ ಅಕ್ಕ ತಂಗಿದು ಇವಾಗ ಚಾಮುಂಡೇಶ್ವರಿ ಆಗಿರಬಹುದು, ಉತ್ನಳ್ಳಿ ಮಾರಮ್ಮ ಆಗಿರಬಹುದು, ಆ ಸಾಲಿನಲ್ಲೇ ಇವರು ಬರುವಂತವ್ರು. ಅದರ ವಿಶೇಷತೆ ಏನು? ಆಗಿನ ಜನಪದೀಯದಿಂದಲೂ ಅವರು ನಡ್ಕೊಂಡು ಬಂದಿದ್ದಾರೆ. ಆ ತಾಯಿಯ ವಿಶೇಷತೆ ಏನು ಸರ್? ಯಾವ್ಯಾವ ರೀತಿ ಭಕ್ತಾದಿಗಳು ಬಂದು ಇಲ್ಲಿ ಹರಕೆ ಕಟ್ಕೊಂಡು ಅದ್ರ ಫಲ ಯಾವ ರೀತಿ ಅವರಿಗೆ ದಕ್ಕಿದೆ ಸರ್? ಮತ್ತು ತುಂಬ ರೀತಿಯಲ್ಲಿ ಅವರು ಹರಕೆ ಕಟ್ಕೊಂಡಿದ್ದಾರೆ. ತುಂಬ ಹರಕೆಗಳು ಈಡೇರಿದೆ. ಈಗ ಮಕ್ಕಳು ವಿಚಾರವಾಗಿ ಬಂದು ನನಗೆ ತೊಟ್ಲು ಮಾಡ್ಕೊಂಡು ಕೊಡ್ತೀನಮ್ಮ, ನನಗೆ ಒಂದು ಸಂತಾನ ಕೊಡಿ ತಾಯಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಅಮ್ಮನವರು ಆ ರೀತಿ ಅವ್ರಿಗೆ ಕರುಣಿಸಿ ನೆರವೇರಿಸ್ಕೊಂಡು ಕೊಟ್ಟಿದ್ದಾರೆ. ಅವರು ಬಂದು ಹರಕೆ ತೀರಿಸಿದ್ದಾರೆ. ಅಂದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಾರೆ ಅಂತ ಕೇಳ್ಪಟ್ಟೆ. ಯಾವ್ಯಾವ ಜಿಲ್ಲೆಗಳಿಂದ ಬೆಂಗಳೂರಿಗೆ ದೇವಿಯನ್ನ ನೋಡಕ್ಕೆ ಭಕ್ತರು ಆಗಮಿಸ್ತಾರೆ? ಕರ್ನಾಟಕದಾದ್ಯಂತ ಪೂರ್ತಿಯಿಂದನೂ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಅಂದರೆ ಈ ನಮ್ಮ ತುಮಕೂರು, ತಿಪ್ಟೂರು, ನಮ್ಮ ಮೈಸೂರು ಈ ಕಡೆ ಭಾಗದವರು ಜಾಸ್ತಿ ಇದ್ದಾರೆ. ಅಮ್ಮನವರ ಮಕ್ಕಳು, ಅಮ್ಮನವ್ರ ಕುಳಗಳಿದಾರಲ್ಲ, ಆ ಕುಳಗಳೆಲ್ಲ ಈ ಕಡೆ ಭಾಗದಲ್ಲಿದ್ದಾರೆ. ಆ ಕಡೆಯವರೆಲ್ಲ ಬರ್ತಾರೆ. ಅದರಲ್ಲಿ ಬೆಂಗಳೂರಲ್ಲಿ ತುಂಬಾ ಜನ ಇದ್ದಾರೆ. ಆ ಬೆಂಗಳೂರಲ್ಲಿ ಇರುವಂಥ ಮಕ್ಕಳುಗಳಿಗೆ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನ ಇದೆ, ಅಮ್ಮನವ್ರು ಇಲ್ಲಿ ಬಂದು ನೆಲೆ ಆಗಿದ್ದಾರೆ ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಈ ಮುಖಾಂತರವಾಗಿ 4 ಜನಕ್ಕೆ ಗೊತ್ತಾಗಿ ಅಮ್ಮನವರು ಅರಿಮಾಡ್ಕೊಂಡು. ಸರ್, ಅಂದ್ರೆ ಮೂಲತಃ ನೀವು ಮುಂಚೆಯಿಂದಲೂ ಪುರೋಹಿತ ಶಾಹಿ ವರ್ಗದಲ್ಲೇ ಇದೇ ರೀತಿ ದೇವಿ ಪೂಜೆ ಮಾಡ್ಕೊಂಡು ಬಂದಿದ್ದ, ಅಥವಾ ನೀವು ಎಲ್ಲಿ ಇದ್ರಿ ಇವಾಗ ಬೆಂಗಳೂರಿಗೆ ಬಂದು ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ ಉದ್ದೇಶ ಏನು? ಖಂಡಿತವಾಗ್ಲೂ ನಾವು ಪುರೋಹಿತಿಕೆಯಲ್ಲಿ ಇದ್ದವರಲ್ಲ. ನಾವು ಈಗ 11 ವರ್ಷದಿಂದ ನಮ್ಮದು ಒಂದು ಸ್ವಂತ ಫ್ಯಾಕ್ಟ್ರಿ ಇತ್ತು. ಅದನ್ನು ನಿಲ್ಲಿಸಿ ಅಮ್ಮನವರು ನನಗೆ ಇಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ ಇಡ್ಸ್ಕೊಂಡಿದ್ದಾರೆ, ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಎಷ್ಟೋ ಜನ ಅನ್ಕೋತಾರೆ ದೇವಾಲಯಗಳು ಊಟಾಟಿಕೆಗಳು ಅಥವಾ ಅಲ್ಲಿ ಅಪನಂಬಿಕೆಗಳಿರುತ್ತೆ ಅಂತ. ಅಂದ್ರೆ ನಿಮ್ಮ ಓನ್ ಬಿಸ್ನೆಸ್ ನ ಬಿಟ್ಟು ನೀವು ಬಂದಿದ್ದೀರಾ ಅಂದ್ರೆ ಆ ದೇವಿ ನಿಮ್ಮನ್ನ ಆ ರೀತಿ ಕರೆಸ್ಕೊಂಡಿರ್ತಾಳೆ ಅಂತ ಅರ್ಥ. ಖಂಡಿತವಾಗ್ಲು ನಮ್ದು ಒಂದು ಸ್ವಂತ ಫ್ಯಾಕ್ಟ್ರಿ ಇದ್ದು ಅದು ನೆಡ್ಸ್ಕೊಂಡು ಹೋಗ್ತಾ ಇದ್ದಿದ್ದನ್ನು ಬಿಟ್ಟಿಲ್ಲ ಅಮ್ಮನವ್ರು. ಯಾವ್ದನ್ನ ಅಭಿವೃದ್ಧಿ ಮಾಡಕ್ ಬಿಡದಲೆ ಅದರಲ್ಲಿ ತುಂಬಾ ತಡೆ ಹಾಕಿ ಅದು ಅಡಚಣೆ ಆಗಾದ್ಮೇಲೆ ನಾವು ಬಂದು ದೇವಸ್ಥಾನ ಮಾಡ್ಲೇಬೇಕು ಅಂತ ತುಂಬಾ ಕಡೆ ನಾವು ಹೀಗೆ ವಿಚಾರಣೆ ಮಾಡಿ ನೋಡಿದಾಗ ಗೊತ್ತಾಯ್ತು ಇದು ಅಮ್ಮನವರು ನೆಲೆ ಆಗ್ಬೇಕು, ಇಲ್ಲಿ ಪೂಜೆ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಸರಿ ಏನಮ್ಮ ಅಂತ ಅಮ್ಮನವ್ರ ಹತ್ರ ಪ್ರಶ್ನೆ ಆಗ್ತಾಗ ಅಮ್ಮನವರು ಇದೇ ರೀತಿ ಹೇಳಿದ್ರು, ಇಲ್ಲ ನನಗೆ ಇಲ್ಲಿ ನೆಲೆ ಬೇಕೇ ಬೇಕು, ನಾನು ನೆಲೆ ಮಾಡ್ತೀನಿ ಅಂತ. ಆಗ್ಲೇ ಹೇಳಿದ್ರಿ ಹೂನ ಅಂದ್ರೆ ಕೇಳೋದ್ರ ಮುಖಾಂತರ ಫಲಗಳು ಪರಿಹಾರಗಳು ದೊರಕ್ತವೆ ಅಂತ. ಅಂದ್ರೆ ಎಡಗಡೆ ಕೊಟ್ರೆ ಬಲಗಡೆ ಕೊಟ್ರೆ ಯಾವುದರ ಸಂಕೇತ? ಅವ್ರು ಏನಾದ್ರೂ ಏನ್ ಬೇಕಾದ್ರೂ ಕೇಳಬಹುದಾ? ಆ ದೇವಿ ಅನುಗ್ರಹಿಸ್ತಾಳ? ಯಾವ ಸಮಯದಲ್ಲಿ ಅದೆಲ್ಲ ನಡೆಯುತ್ತೆ? ಭಕ್ತಾದಿಗಳು ಯಾವ ಸಮಯಕ್ಕೆ ಬರಬೇಕು? ಮನೋ ಇಚ್ಛೆ ಅವ್ರ ಮನಸ್ಸಲ್ಲಿ ಬಂದಿದ್ದನ್ನ ಅಮ್ಮನವ್ರ ಹತ್ರ ಬಂದು ಕೇಳ್ಬೋದು. ಅದು ಇದೇ ಪ್ರಶ್ನೆ ಅದೇ ಪ್ರಶ್ನೆ ಹಾಗೆ ಹೀಗೆ ಅನ್ನೋದೆಲ್ಲ ಏನಿಲ್ಲ. ಅವ್ರ ಇಷ್ಟ, ಅವ್ರ ತಾಯಿ ಹತ್ರ ಅವ್ರು ಹೇಗೆ ಮಾತಾಡ್ಬೇಕು ಅದೇ ರೀತಿ ಬಂದು ಇಲ್ಲಿ ಅಮ್ಮನವ್ರ ಹತ್ರ ಹೋಗಿ ಕೇಳ್ಬೋದು. ಎಲ್ಲ ಕಷ್ಟಗಳಿಗೂ ಇದೆ ಪರಿಹಾರ ಇದೆ. ಅಮ್ಮನವ್ರ ಹತ್ರ ಬಂದು ಕೇಳ್ಕೋಬೇಕು. ಅಂದ್ರೆ ಹೂ ಪ್ರಸಾದ ಆಗ್ಬೇಕಂದ್ರೆ ಬೆಳಗಿನ ಜಾವ ಬರ್ಬೇಕಾ, ಅಥವಾ ನೀವು ಅಂದ್ರೆ ಅಭಿಷೇಕ ಮಾಡೋ ಟೈಮಲ್ಲಿ ಬರ್ಬೇಕಾ, ಅಥವಾ ಸಂಜೆಯ ಸಮಯದಲ್ಲಿ ಬರ್ಬೇಕಾ, ಅಥವಾ ಮಂಗಳವಾರ ಶುಕ್ರವಾರ ಬರ್ಬೇಕಾ? ನಿಗದಿತ ಸಮಯಗಳು ಅಥವಾ ವಿಶೇಷವಾದಂತಹ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಯಾವ ರೀತಿ ಪೂಜೆಗಳು ನಡೆಯುತ್ತೆ? ನೋಡಿಮ್ಮ, ಇಲ್ಲಿ ಮಂಗಳವಾರ ಶುಕ್ರವಾರದಲ್ಲಿ ವಿಶೇಷ ಪೂಜೆ ಇರುತ್ತೆ. ಬೆಳಗ್ಗೆ 9 ಗಂಟೆ, ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 9 ಗಂಟೆವರೆಗೂ ಅಭಿಷೇಕ ಪೂಜೆಗಳು ಕೈಕರ್ಯಗಳು ಇರುತ್ತೆ. ಅಭಿಷೇಕ ಪೂಜೆ ಕೈಕರ್ಯ ಮುಗಿದ ನಂತರ ಹೂ ಪ್ರಸಾದ ಆಗುತ್ತೆ. 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಹೂವು ಆಗೋದಕ್ಕೆ. ಮಧ್ಯಾಹ್ನ 1 ಗಂಟೆವರೆಗೂ ಹೂ ಪ್ರಸಾದ ಆಗುತ್ತೆ. ಮತ್ತು ಬಿಸಿಲಾಗಾದ್ಮೇಲೆ ಹೂವು ಆಗೋದಿಲ್ಲ. ಸಂಜೆ 5:30ಯಿಂದ 8:30ವರೆಗೂ ಹೂ ಪ್ರಸಾದ ಆಗುತ್ತೆ. 8:30ಗೆ ನಿಲ್ಲಿಸ್ಬಿಡ್ತೀವಿ, ನಾವೇ ನಿಲ್ಲಿಸ್ತೀವಿ. 8:30 ಮೇಲೆ ನಾವು ಹೂವು ಮುಡ್ಸೋದಕ್ಕೆ ಹೋಗೋದಿಲ್ಲ, 8:30ಗೆ ನಿಲ್ಲಿಸ್ತೀವಿ. ಪ್ರತಿನಿತ್ಯವೂ ಅಮ್ಮನವರ ಪೂಜೆ ನಡೆಯುತ್ತಾ? ಖಂಡಿತವಾಗ್ಲೂ ನಡೆಯುತ್ತೆ. ಪ್ರತಿದಿನ ಪೂಜೆ ಇದ್ದೇ ಇರುತ್ತೆ. ಆದರೆ
1 ಗಂಟೆವರೆಗೂ ಇರೋದಿಲ್ಲ, ಒಂದು 10 ಗಂಟೆ 11 ಗಂಟೆವರೆಗೂ ಇರ್ತೀವಿ. ಮತ್ತೆ ಸಂಜೆನೂ ಪೂಜೆ ಇದ್ದೇ ಇರುತ್ತೆ. 3 ದಿನಗಳ ಕಾಲ ವಿಶೇಷ ಜಾತ್ರಾ ಮಹೋತ್ಸವ ರಥೋತ್ಸವ ನಡೀತಾ ಇದ್ರೆ ಇದ್ರ ವಿಶೇಷತೆಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ ಏನು ಹೇಳ್ತೀರಾ? ತುಂಬಾ ವಿಶೇಷವಾಗಿ ನಡೀತಾ ಇದೆ. ಅಮ್ಮನವರು ಮೂಲತಃ ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಹೇಗೆ ಇಲ್ಲಿ ಅದೇ ರೀತಿನೇ ನನಗೆ ಬೇಕು, ಅದೇ ರೀತಿ ನನಗೆ ನಡೆಸಿ ಅಂತ ಅಮ್ಮನವ್ರು ನಮ್ಮ ಹತ್ರ ಕೇಳ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲನೇ ದಿನ ಆರತಿ ಉತ್ಸವ ಇರುತ್ತೆ, 2ನೇ ದಿನ ರಥೋತ್ಸವ ನಡೆಯುತ್ತೆ, 3ನೇ ದಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ನಾವು ರಥ ಬೇಡ ತಾಯಿ ಸಾಕು ಅಲ್ಲೇ ಇದ್ದಾರೆ ಅದನ್ನೇ ನಡೆಸಿ ತಾಯಿ ಅಂತ ಹೇಳಿದ್ರು ಅಮ್ಮನವ್ರು ಬಿಟ್ಟಿಲ್ಲ. ನಮಗೆ ಬೇಕು, ಇಲ್ಲೂ ನಾನು ರಥದಲ್ಲಿ ನಾನು ಕೂತ್ಕೋಬೇಕು ಅಂತ ಹೇಳಿ ಅಮ್ಮನವ್ರು ನಮ್ಮ ಮುಖಾಂತರವಾಗಿ ರಥ ಮಾಡಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರಥೋತ್ಸವನ ಗ್ರಾಮಸ್ಥರು ಬಹಳ ಪ್ರೀತಿಪೂರ್ವಕವಾಗಿ ಅಮ್ಮನವ್ರನ್ನ ಒಪ್ಕೊಂಡು ಅದ್ದೂರಿಯಾಗಿ ಜಾತ್ರೆ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ ಸರ್ ಇದ್ರ ಬಗ್ಗೆ? ತುಂಬ ಖುಷಿ ಇದೆ ಅಮ್ಮ, ತುಂಬ ಖುಷಿ ಇದೆ. ನಮ್ಮ ಇಚ್ಛೆಯಿಂದ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ಮಾಡ್ತಾ ಇರೋದು, ಮತ್ತು ಅಮ್ಮನವ್ರ ಭಕ್ತರುಗಳು ಎಲ್ಲ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಅದ್ದೂರಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಸಹಕಾರ ಕೊಟ್ಟಿದ್ದಾರೆ, ಚೆನ್ನಾಗಿ ನಡೀತಿದೆ. ಅರಕೆಗಳು ಅಂದಿದ ತಕ್ಷಣ ಕೆಲವೊಂದಷ್ಟು ಘಟನೆಗಳು ನಡೆದಿರುತ್ತೆ ಸರ್, ನೈಜ ಘಟನೆಗಳು. ಅವುಗಳ ನಿದರ್ಶನ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಮ್ಮನವರ ಕೃಪೆ ಯಾವ ರೀತಿ ಅನುಗ್ರಹ ಪಡ್ಕೊಂಡಿದ್ದಾರೆ ಜನ? ಖಂಡಿತ ಅಮ್ಮ, ಖಂಡಿತ. ಈಗ 3 ದಿನ ಮುಂಚೆ ಇದೆ ರಥೋತ್ಸವದಿಂದ 3 ದಿನ ಮುಂಚೆ ಒಬ್ರು ಬಂದಿದ್ರು. ಸುಮಾರು 11 ವರ್ಷ ಆಗಿದೆ ಅಂತೆ ಮದುವೆ ಆಗಿ. ಈಗ ಒಂದು ಮಗುವಾಗಿದೆ. ಅಮ್ಮನವ್ರ ನೆಲೆ ಹತ್ರ ಬಂದು ನಾನು ಒಂದು ಅರ್ಕೆ ಮಾಡ್ಕೊಂಡು ಹೋಗಿದ್ದೆ, ಸ್ವಾಮಿ ಒಂದು ತೊಟ್ಲು ಸೇವೆ ಮಾಡ್ತೀನಿ ಅಂತ ಹೇಳಿ, ಆಗಿದೆ ಸ್ವಾಮಿ ಅಂತ ಹೇಳಿ ಈಗ ಬಂದು ಅಮ್ಮನವ್ರಿಗೆ ಸೇವೆ ಕೊಟ್ಟು ಅರ್ಕೆ ಮಾಡಿ ಪೂರೈಸ್ಕೊಂಡು ಹೋಗಿದ್ದಾರೆ. ಆ ಥರ ತುಂಬಾ ನಡೆದಿದೆ. ಆರೋಗ್ಯ ಸಮಸ್ಯೆಗಳಿಂದ ವಿಮುಕ್ತಿ ಆಗಿರುವಂಥದ್ದು, ಮಗು ಸಂತಾನ ಪ್ರಾಪ್ತಿ ಆಗಿರುವಂಥದ್ದು, ಕಷ್ಟಗಳ ಪರಿಹಾರ ಆಗಿರುವಂಥದ್ದು, ಆಸ್ತಿಗಳ ವಿಚಾರಗಳಲ್ಲಾಗಿರ್ಬೋದು, ಸೈಟಿಂಗ್ ವಿಚಾರದಲ್ಲಿ ತುಂಬಾ ಆಗಿದೆ. ಆ ಥರ ನಿದರ್ಶನಗಳಿವೆ. ಇದೇ ಅಂತ ಹೇಳಿ ಪ್ರತ್ಯೇಕವಾಗಿ ಇದೇ ಸಮಸ್ಯೆ ಅಂತ ಏನಿಲ್ಲ. ಎಲ್ಲ ಸಮಸ್ಯೆಗಳಿಗೂ ಅಮ್ಮನವ್ರ ಹತ್ರ ಪರಿಹಾರ, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಅಮ್ಮನವ್ರ ಹತ್ರ ಪರಿಹಾರ. ಆದರೆ ದೇವಸ್ಥಾನ ಹತ್ರ ಬರಬೇಕು, ಒಂದು ಹೂ ಪ್ರಸಾದ ಮುಖಾಂತರ ಕೇಳ್ಕೊಂಡು ಮುಂದುವರಿಬೇಕು. ಸರ್, ಅಂದ್ರೆ ಇವಾಗ ಜನಗಳು ಯಾವುದೋ ಒಂದು ವಿಶೇಷ ಕಾರ್ಯಕ್ರಮಗಳಿರ್ತದೆ, ನಾಮಕರಣ ಮಾಡಬೇಕು, ಅದಕ್ಕೆ ಅವಕಾಶ ಇದೆಯಾ? ಅಥವಾ ಯಾವುದೋ ಒಂದು ವಿಶೇಷ ಶ್ರೀಮಂತ ಆಗಿರ್ಬೋದು, ನಾಮಕರಣಗಳಾಗಿರ್ಬೋದು, ಮಗುಗೆ ಹೆಸರಿಡೋ ಕಾರ್ಯಕ್ರಮ ಆಗಿರ್ಬೋದು, ಅವುಗಳಿಗೆಲ್ಲ ಅವಕಾಶ ಇದೆಯಾ ದೇವಾಲಯ? ಖಂಡಿತ ಖಂಡಿತ. ಈಗ ಸುಮಾರು 6 ತಿಂಗಳ ಹಿಂದೆ ತಾನೇ ಸಮುದಾಯ ಭವನ ನಿರ್ಮಾಣ ಮಾಡಿದ್ದೀವಿ, ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ ಅಂಥ ಸಣ್ಣ ಪುಟ್ಟ ಕಾರ್ಯಗಳು ಮಾಡೋವಂಥವ್ರಿಗೆಲ್ಲ ಅನುಕೂಲ ನಾವು ವ್ಯವಸ್ಥೆ ಮಾಡಿದ್ವಿ. ಯಾವ್ಯಾವ ಈವೆಂಟ್ಗಳನ್ನ ಅಮ್ಮನವ್ರ ಸಾನ್ನಿಧ್ಯದ ಮುಖಾಂತರ ಮಾಡ್ಬೋದು ಸರ್? ಎಲ್ಲಾನು ಮಾಡ್ಬೋದಮ್ಮ. ಮದುವೆ, ಬೀಗರೂಟ, ನಾಮಕರಣ, ಸೀಮಂತ, ಈ ಥರ ಕಾರ್ಯಕ್ರಮಗಳು ಎಲ್ಲ ಮಾಡ್ಬೋದು. ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಬೆಂಗಳೂರಿನ ಮಸಣಿಕಮ್ಮ ದೇವಾಲಯದ ಮೂಲ ರೂವಾರಿ ಅಶ್ವಥಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ತಾಯಿಯ ವಿಶೇಷತೆ, ಮಹಿಮೆ ಹಾಗೂ ಅವರ ಕನಸಿಗೆ ಬಂದು ತಾಯಿ ನೆಲೆಹೂರಿದಂತಹ ಇತಿಹಾಸವನ್ನ ಅವರ ಮಾತುಗಳಿಂದಲೇ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ ನಮಸ್ತೆ. ಎಷ್ಟು ಖುಷಿ ಇದೆ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ? ತುಂಬ ಆನಂದದಷ್ಟು ಖುಷಿ ಇದೆಯಪ್ಪ. ನಮಗೆ ಹಾಲು ಕುಡಿದಷ್ಟು ಸಂತೋಷದ ಖುಷಿ ಇದೆ ಇವತ್ತು ನನಗೆ. ತುಂಬ ಪವಾಡದಿಂದ ತಾಯಿ ಬಂದಿಲ್ಲಿ ನೆಲೆಸಿದ್ದಾಳೆ. ತುಂಬ ತುಂಬ ಖುಷಿ ಆಗುತ್ತೆ. ಎಷ್ಟು ಹೇಳ್ಕೊಳಕ್ಕೆ ಆಗದಷ್ಟು ಖುಷಿ ಇದೆ. ತುಂಬ ಕಡುಬಡವೆ ನಾನು. ಆ ಬಡವೆಗೆ ತಾಯಿ ಒಲ್ದು ಬಂದು ಇಷ್ಟು ಮಾಡಿಸ್ಕೊಂಡಿದ್ದಾಳೆ ಅಂದರೆ ಆ ಸಂತೋಷದ ಭಾಗ್ಯ ನನಗೆ ಹೇಳೋಕ್ಕಾಗದಷ್ಟು ಇದೆ ಕಣಪ್ಪ ಇವತ್ತು. ಅಂದರೆ ನೀವು ಮೂಲತಃ ಇಲ್ಲಿನವರೇನಾ ಅಥವಾ ನಿಮ್ಮ ಮೂಲ ಎಲ್ಲಿ ಅಮ್ಮ? ನೀವು ಹೆಂಗೆ ದೇವಿ ಬಂದು ಇಲ್ಲಿ ನೆಲೆಸಿದ್ಲು? ನನಗೆ ಅಮ್ಮ ಬಂದು ತಾಯಿ ಮನೆ ದೇವತೆ, ನಮ್ಮ ತಾಯಿ ಮನೆ ದೇವತೆ ಅಮ್ಮ. ನಾವು 9 ಜನ ಮಕ್ಕಳಲ್ಲಿ ನಾನು ಹೆಣ್ಮಗಳು ಒಬ್ಬಳು ನೆಲೆಸಿ ಹುಟ್ಟಿದ್ದು ಒಂದು ಹೆಣ್ಮಗಳು, 9ನೇ ಮಗಳು ನಾನು. 9ನೇ ಮಗಳಲ್ಲಿ ನನ್ನವ್ವ ತಾಯಿ, ನಾನು ಚಿಕ್ಕ ಹುಡುಗಿ 10 ವರ್ಷದ ಹುಡುಗಿರೇ ನಮ್ಮ ಮನೆ ಒಳಗೆ ಜನತೆ ಮನೆ, ಅವಾಗೆಲ್ಲ ಮೇಳೆಗೆ ಮನೆ, ಆ ಮನೆ ಒಳಗಡೆ ಹಾಡ್ತಾ ಇರೋದು ಯಾವಾಗೂ ಸರ್ಪ ಆಡೋದು, ಎಡೆ ಎತ್ಕೊಂಡು ಆಡೋದು. ನಮ್ಮ ತಾಯಿಯರೆಲ್ಲ ಅವಾಗ ಏನ್ಕೊ ಬಂದಿದೆ ಏನೋ ಇದು ಅಂತ ಅನ್ನೋರು ಗೊತ್ತಿಲ್ಲ ಅವಾಗೆಲ್ಲ. ನನ್ನ ಮದುವೆ ಆಗಿ ಮಕ್ಕಳಾಗೋವರೆಗೂ ಏನು ಅಂತ ನನ್ನ ತಾಯಿಗೆ ನಮಗೆ ಗೊತ್ತಿರಲಿಲ್ಲ. ಎಲ್ಲೇ ಅಡ್ಡಾಕೊಳ್ಳೋಳು, ಎಲ್ಲೇ ಹೋದ್ರೂ ನನಗೆ ಸರ್ಪದ ರೂಪ ಅಮ್ಮ ಎಡೆ ಎತ್ಕೊಂಡು ನಿಂತ್ಕೊಳ್ಳೋಳು. ತಾಯಿಗೆ ಬಂದು ಹೇಳಿದ್ರೆ ತಾಯಿ ಎಲ್ಲಿ ಕೇಳಿದ್ರು ಅದು ಅರಿವಾಗಿಲ್ಲ ನಮಗೆ. ಅರಿವು ಆಗದೆ ಹೋಗಿರೋದ್ರಿಂದ ಕೊನೆಗೆ ಲಾಸ್ಟಲ್ಲಿ ಮದುವೆ ಆಗಿ ಈ ಮಗಳು ಪ್ರೆಗ್ನೆಂಟ್ ಬಂದು ಚಕ್ರ ಬಲ ಹಾಕಿ ಮನೆ ಒಳಗಡೆ ಕೂತ್ಕೊಂಡ್ಲು ನನ್ನಮ್ಮ ಕನಸಲ್ಲಿ. ನಮ್ಗೆ ಅವಾಗೂ ಇದೆಲ್ಲ ಅರಿವು ಆಗಿಲ್ಲ. ಅವಾಗೂ ಎಲ್ಲೇ ಹೋದ್ರು ಎಡೆ ಎತ್ಕೊಂಡು ನಿಂತ್ಕೊಂಡ್ಬಿಡೋದು. ಎಲ್ಲರ ಹಾದಿಲಿ ಹೋಗ್ತಿರು ಎಡೆ ಎತ್ಕೊಂಡು ನಿಂತ್ಕೊಳ್ಳೋ ಸರ್ಪರೂಪ. ಯಾಕೆ ಹಿಂಗೆ ಬರ್ತಾಳೆ, ಏನಿದು, ಎಲ್ಲೆಲ್ಲೋ ವಿಚಾರಿಸಿದ್ವಿ, ಎಲ್ಲೂ ಅವಾಗ ಹುಡ್ತಾ ಇರಲಿಲ್ಲ ನಮಗೆ. ಕೊನೆಗೆ ಲಾಸ್ಟಲ್ಲಿ ಮಗಳಲ್ಲಿ ಬಂದು ಮನ್ಕೊಂಡ್ಲು. ಅವಾಗೂ ನಾವು ಕೇಳಿದ್ವಿ, ಅರಿವಾಗಿಲ್ಲ ನಮಗೆ. ತುಂಬ ಕಡು ಬಡತನ ನನಗೆ. ಬಡತನ ಅಂದರೆ ಕಿತ್ತಿ ತಿನ್ನೋಷ್ಟು ಬಡತನ. ಎಷ್ಟೇ ಕಷ್ಟಪಟ್ಟು 4 ಕಾಳಿನ ಕೆಲಸ ನಾನು ಮಾಡ್ತಾಯಿದ್ದೆ. ಅಷ್ಟು ಶಕ್ತಿ ತಗೋಡ ನನ್ನ ತಾಯಿ ನನಗೆ ಕೊಟ್ಟಿದ್ದಳು. ಆದರೆ ಊಟಕ್ಕೂ ಕಷ್ಟನೇ ನನಗೆ. ಆ ಮಟ್ಟಕ್ಕೆ ಕಷ್ಟ ಕೊಡೋಳು. ಎಲ್ಲಿ ಹೋಗು ಯಾತ ಹೋಗು ಅಮ್ಮ ನಮಗೆ ಹೇಳ್ತಾ ಇರಲಿಲ್ಲ. ಶಾಸ್ತ್ರದಲ್ಲಿ ಎಲ್ಲೂ ಹುಟ್ಟುತ್ತಾ ಇರಲಿಲ್ಲ. ತುಂಬ 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 ಕಷ್ಟ ಆಗ್ತು. ಕೊನೆಗೆ ಮೊಮ್ಮಗ ಹುಟ್ಟಿ ನಮಗೆಲ್ಲ ಕಳೀತು, ಸೂತ್ಕ ಸಂಬಂಧ ಅನ್ನೋದೆಲ್ಲ ಕಳೀತು. ಆಗ ಬಂದು ತಾಯಿ ಒಂದೇ ನೈಟಿ ನಮಗೆ ಜಡೆ ಬಂದಂಗೆ ಆಗ್ಬಿಡ್ತು. ಆ ಜಡೆ ನನಗೆ ಬೇಡ ಅಂತ ಹೇಳಿ ಹೋಗಿ ಜಡೆ ಬಿಡಿಸಿಸ್ಕೊಂಡು ಬೆಳಗ್ಗೆ ಶಾಸ್ತ್ರಕ್ಕೆ ಹೋದೆ. ಅವತ್ತು ಈ ತಾಯಿ ಅಂತ ಬಂದರು.
ಪಿರಿಯಾಪಟ್ಟಣದಮ್ಮ ನಿನ್ನ ತಾಯಿ ಮನೆ ದೇವತೆ, ನಿಮ್ಗೆ ಒಡಮೂಡ್ ಬರ್ತಾ ಇದ್ದಾಳೆ, ನಿನ್ನ ಜೊತೆ ಬರ್ತಾಳೆ, ನಿನ್ನ ತಾಯಿ ಬಂದಿದ್ದಾಳೆ, ನಿನ್ನ ತಾಯಿ ಅನ್ವಯಿಸ್ಕೋಬೇಕು. ನಾನು ಎಲ್ಲಿ ಹೋಗಿ ಕೇಳಿದ್ರು ನಂಗೆ ಅನ್ವಯಿಸ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ನಿಮ್ಮ ಹತ್ರ ಸುಳ್ಳೇನೋ, ನಾನು ನಿಜ ಹೇಳ್ತಾ ಇದ್ದೀನಿ, ತುಂಬ ಇಷ್ಟ ಇರಲಿಲ್ಲ ಅನ್ವಯಿಸ್ಕೊಳ್ಳೋಕ್ಕೆ. ಯಾಕೆಂದರೆ ನನಗೆ ತುಂಬ ಬಡತನ. ಈ ಬಡತನದಲ್ಲಿ ಈ ತಾಯಿ ಮಾಡಿ ನಾನು ಏನಾಗ್ತೀನೋ, ನನ್ನ ಜನ ಎಲ್ಲಿ ಹಾಡ್ಕೊಂಡ್ಬಿಡ್ತಾರೋ, ಬಡತನಕ್ಕೆ ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಇವಳು ಅಂತ, ಬಡತನದಲ್ಲಿ ಇವಳು ಏನೇನೋ ಮಾಡೋಕ್ಕೆ ಹೋಗ್ತಾಳೆ ಅಂತ ನನ್ನ ಜನ ಆಡ್ಕೊತಾರೆ ಅಂತ ತುಂಬಾ ಇದಿತ್ತು. ತಾಯಿ ನಾನು ಬರ್ತೀನಿ, ನಾನು ಕೊಡ್ತೀನಿ, ನಿನಗೆ ಏನು ಬೇಕೋ ನಂಗೆ ಕೊಡ್ತೀನಿ, ನನ್ನ ಅನ್ವಯಿಸ್ಕೋ, ನಾನು ಬರ್ತೀನಿ ಅಂತೇಳಿ ಈ ಸೈಟೇ ಮಾರಿದ್ರೂ ನನ್ನ ಕಾಯಿಲೆ ವಾಸಿ ಆಗಲ್ಲ ಅನ್ನೋದು ತಂದುಬಿಟ್ಲು ತಾಯಿ. ಕೊನೆಗೆ ಆಯಿತು ಅಂದ್ಬಿಟ್ಟು ಅನ್ವಯಿಸ್ಕೊಂಡ್ವಿ, ಕಳಿಸಿದ ರೂಪ ಅನ್ವಯಿಸ್ಕೊಂಡು ಬಂದ್ಲು, ಎಲ್ಲ ಕೊಟ್ಟಲು ನನ್ನಮ್ಮ. ನಾನು ಆಚೆಗೆ ಹೋಗಬೇಕು, ಇಷ್ಟೇ ನಂದು ಒಂದೇ ಸೈಟ್ ಇದ್ದಿದ್ದು ಅವತ್ತಿನ ದಿವಸ. ಅಷ್ಟು ಚಿಕ್ಕ ಮನೆ ಒಳಗಡೆ ಅಮ್ಮನ ಎಲೆಯಾಗಿದ್ದು ಕಳಿಸಿದ ರೂಪದಲ್ಲಿ. ನಾನು ಆಚೆಗೆ ಹೋಗಬೇಕು ದಿನ ಬಂದು ಕನಸಲ್ಲಿ ಹೇಳೋಳು. ಮಗಂಗೆ ಹೇಳಿದ್ರೆ ಅಮ್ಮ ನಿಮ್ಗೆ ನಾವು ಇಷ್ಟು ಮಾಡೋಣ, ಚಿಕ್ಕದಾಗಿ ಮಾಡೋಣ, ಇಷ್ಟದು ಮಾಡೋಕ್ಕಾಗಲ್ಲ ಅಂತ. ನಮಗೆ ಬೇರೆ ಇದೇ ಇರಲಿವಲ್ಲ, ತುಂಬ ಬಡತನ ಅಲ್ವಾ. ಕೇಳ್ಕೊಂಡ ಬಂದು ಎಲ್ಲ 5 ಸರ್ಪದ ಸಣ್ಣ ಮರಿ ರೂಪ ಬಂದು ಅಮ್ಮನ ಕಳಸದಿಂದ ಎಡೆ ಆಡ್ಕೊಂಡು ನಿಂತ್ಕೊಂಬಿಟ್ಟು. ಬುಧವಾರ ಬಂದವು, ಶುಕ್ರವಾರವರೆಗೂ ಹೋಗಿಲ್ಲ. ಮೊಸರನ್ನ ನೈವೇದ್ಯ ಇಟ್ಬಿಟ್ಟು ಅಮ್ಮ ನಿಂದೆ ಆದರೆ ಆಚೆಗೆ ಹೋಗಿ ನೋಡೋಷ್ಟು ಒಂದು ಇರಬಾರ್ದು, ಇಲ್ಲಾಂದರೆ ಯಾವುದೋ ಬಂದು ಮರಿ ಮಾಡಿದೆ ಇಳಿಸ್ಕೊಟ್ಬಿಡ್ತೀನಿ ಅಂತ ಹೋಗಿ ಕಡ್ಡಿ ಹಚ್ಚಿ ಬಂದು ನೋಡೋದಂದ್ರೆ ಒಂದಿಲ್ಲ. ಇಷ್ಟು ನನಗೆ ಬೇಕು, ನಿನ್ಗೆ ಏನು ಬೇಕೋ ನಾನು ಕೊಡ್ತೀನಿ, ನನ್ನ ನೆಲೆ ಮಾಡು, ನಿನ್ಗೆ ಏನು ಕೇಳಿದ್ರೆ ನಾನು ಕೊಡ್ತೀನಿ, ನೆಲೆ ಮಾಡು ಅಂತ. ಅಮ್ಮ, ಅಂದರೆ ನೀವು ಇಷ್ಟೊಂದು ಭಾವುಕರಾಗ್ತಾ ಇದ್ದೀರಾ, ಕಡು ಬಡತನ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿಂದ ಇಲ್ಲಿವರೆಗೂ ದೇವಿ ನಿಮ್ಮ ತಂದು ನಿಲ್ಲಿಸಿದಾಳೆ. ಇವತ್ತು ಇಷ್ಟು ಖುಷಿ ಇದೆ, ಕಡು ಬಡತನದಲ್ಲಿ ತಂದು ಇಷ್ಟು ನಿಲ್ಲಿಸಿ ಕೊಟ್ಟಿದ್ದಾಳೆ ಅಂದರೆ ಆನಂದದಷ್ಟು ನನ್ನ ಸಂತೋಷ ಇದೆಯಪ್ಪ. ಯಾರಿಗೆ ಕಷ್ಟ ಇರಲಿ ಬಂದು ಅಮ್ಮನ್ನ ಅನ್ವಯಿಸ್ಕೊಂಡು ಕೇಳ್ಕೊಳ್ಳಿ. ಎಂಥ ಕಷ್ಟ, ನನ್ನ ಕಣ್ಣೀರು ಸಮುದ್ರ ಆಗಿದೆ ಅವತ್ತು, ಅಷ್ಟು ಕಣ್ಣೀರು ಹಾಕಿದ್ದೀನಿ. ನನಗೆ ಆಗ್ತಾ ಇರಲಿಲ್ಲ ಕಷ್ಟ ನೀಚಕ್ಕೆ. ಇವತ್ತಿಷ್ಟು ಕೊಟ್ಟಿದ್ದಾಳೆ. ದೇವರಿಲ್ಲ ಅಂದವರು ತುಂಬ ಮೂಢಾಚುಮರು ಅಂತ. ನಾವು ಓದಿಲ್ಲ, ಬರ್ದಿಲ್ಲ, ನಮ್ಗೆ ಏನು ಗೊತ್ತಿಲ್ಲ, ಇಷ್ಟು ನೆಲೆಸಿ ನಮ್ಗೆ ಒಳ್ಳೇದು ಮಾಡಿದ್ದಾಳೆ ನನ್ನ ತಾಯಿ ಅಂದರೆ ನನಗೆ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿ ಇದೆಯಪ್ಪ. ಯಾರಿಗೆ ಬಡತನ ಕಷ್ಟ ಇದ್ರಿ, ದೇವ್ರನ್ನ ನಂಬ್ರಿ, ನೀವು ಮುಂದೆ ತುಂಬ ಅಭಿವೃದ್ಧಿಯಾಗಿ ಬೆಳಿತೀವಿ ಅನ್ನೋದಕ್ಕೆ ಇದೇ ನಾನೇ ಸಾಕ್ಷಿ. ಅಮ್ಮ, ನಿಮ್ಮ ಕನಸಲ್ಲಿ ಬಂದಾಗ ದೇವಿ ನಿಮಗೆ ಏನು ಹೇಳಿದ್ಲು? ನನಗೆ ಈ ಜಾಗ ನೀವು ಮುಂಚೆನೆ ತಗೊಂಡಿದ್ರಾ, ಅಥವಾ ನೀವು ಇಲ್ಲಿ ಬಂದ ಮೇಲೆ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ನೀವು ಬಂದು? ಇದು ನಾವು ಬಂದೆ ಅಲ್ಲೇ 35-40 ವರ್ಷ ಹತ್ತತ್ರ ಆಗಿದೆಯಪ್ಪ. 40 ವರ್ಷದಲ್ಲೂ ಬರೀ ಕಷ್ಟನೇ ಇತ್ತು ನನಗೆ, ಹೇಳ್ಕೊಳಕ್ಕೆ ಆಗದಷ್ಟು ಕಷ್ಟ ಇತ್ತು. ಆವಾಗ ಮಗ ಆಚೆಗೆ ಹೋದವರು ಕನಸಲ್ಲಿ ಬಂದ್ಲು ಅಮ್ಮ, ಇಷ್ಟಪ್ಪ ಮಾಯಿನ ಹಿಡ್ಕೊಂಡು ರೂಪದಲ್ಲಿ ಬಂದ್ಲು, ಕನಸಲ್ಲಿ ಬಂದು ಹೇಳಿದ್ಲು ಅಮ್ಮ. ಆದರೆ ನಮ್ಮ ಮನೆಗೆ ಯಾರು ಅನ್ವಯಿಸ್ಕೊಳ್ಳೋಕೆ ಇಷ್ಟಪಡಲಿಲ್ಲ. ಅವಾಗ ಪೂಜೆ ಮಾಡೋ ಮಗ ಆಚೆಗೆ ಹೋದವ್ರು 6 ದಿವಸ ಮನೆಗೆ ಬಂದಿಲ್ಲ. ನಾನು ಸೈಟ್ ತೊಗೊತೀನಿ ಅಂತ ಒಂದು ಮಾತು ಕೊಡು, ಅರ್ಧ ಗಂಟೆಗೆ ನಿನ್ನ ಮಗ ಬರ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ರು. ಹೋಗಿ ಒಂದು ಸೈಟ್ ತಗತಿ ಅಂತ ಮಾತು ಕೊಟ್ಟೆ, ಮನೆಗೆ ಬರೋ ಅಷ್ಟ್ರಲ್ಲಿ ಮಗ ಬಂದ. ಆಚೆಗೆ ಹೋದವ್ರು ಇನ್ನೂ ಚಿಕ್ಕ ಹುಡುಗ, ಸ್ವಲ್ಪ ಚಿಕ್ಕ ಹುಡುಗ, ಸೈಕಲ್ ತೊಗೊಂಡು ಆಚೆಗೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋದ ಮಗ ಮನೆಗೆ ಬಂದಿಲ್ಲ. 6 ದಿವಸ. ತುಂಬ 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 ಹೇಳ್ಕೊಳಕ್ಕೆ ಆಗದಷ್ಟು ಕಷ್ಟ ಇತ್ತು ನನಗೆ. ಅಮ್ಮ ಬರೋವರೆಗೂ ಕಷ್ಟ ಇತ್ತು, ಅಮ್ಮ ಬಂದಾದ್ಮೇಲೆ ಎಲ್ಲವೂ ಖುಷಿ. ಬಂದಾದ್ಮೇಲೆ ಆ ಭಾಗ್ಯನ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿ ಇದೆ ಇವತ್ತು ನನಗೆ. ನೋಡೋಕ್ಕೆ ಕಣ್ಣೆರಡು ಸಾಲದಮ್ಮ. ಅಂದ್ರೆ ನೀವು ಮುಂಚೆ ಜನ ಏನ್ ಅನ್ಕೋತಾರೋ ಅಂತೆಲ್ಲ ಯೋಚನೆ ತುಂಬಾ ಹೆದರ್ತಾ ಇದ್ದೆ. ಜನ ನಾವು ಹಸು ಕಟ್ಕೊಂಡು ಬೇರೆ ಇದ್ವಿ, ಹಸು ಕಾಯ್ಬೇಕಾಗುತ್ತೆ ಅಂತ ಇವಳು ನಾಟಕ ಆಡ್ಕೊಂಡು ದೇವಸ್ಥಾನ ಮಾಡ್ತೀನಿ ಅಂತಾಳೆ ಅಂತ ನನ್ನವರೇ ನನ್ನ ನಂಬಿಲ್ಲ. ಆ ಟೈಮಲ್ಲಿ ನನ್ನವರೇ ನನ್ನ ನಂಬಿಲ್ಲ, ಸುಮ್ಮನೆ ಎಲ್ಲ ನಾಟಕ ಆಡ್ತಾಳೆ ಅನ್ನೋರು. ಇವತ್ತು ಎಲ್ಲ ಸಿಕ್ಕಿದೆಯಪ್ಪ ಭಾಗ್ಯ. ಎಲ್ಲರೂ ಬರ್ತಾ ಇದ್ದಾರೆ, ಎಷ್ಟು ಕಡೆಯಿಂದ ಬರ್ತಾ ಇದ್ದಾರೆ ಅಂದರೆ ಮೊನ್ನೆ ಬಂದು ಪೂನೆಗೆ ಯಂತ್ರ ತಗೊಂಡೋಗಿದ್ದಾರೆ. ಇಲ್ಲಿಂದ ಯಂತ್ರ ಕಳಿಸ್ತೀವಿ ಅಂತ ಇವತ್ತು ಎಲ್ಲೆಲ್ಲೂ ಹೋಗ್ತಾ ಇದ್ದಾಳೆ. ಅಮ್ಮ, ನೀವು ಪ್ರಾರಂಭ ಮಾಡಿದ್ದೆ ನಿಮ್ಮಿಂದನ ಪೂಜೆ? ನೀವೇ ಪ್ರಾರಂಭ ಮಾಡಿ? ಹೌದಪ್ಪ, ನಮ್ಮಿಂದನೇ ಪ್ರಾರಂಭ. ಎಷ್ಟು ವರ್ಷದ ಆಯ್ತಮ್ಮ ಇದು ಅಂದ್ರೆ ಜಾತ್ರಾ ಮಹೋತ್ಸವ ಬಿಟ್ಟು ತಾಯಿ ಕಳಸ ರೂಪದನ್ನೇ ತಾಳಿದ್ದು? ಎಷ್ಟು ವರ್ಷ? 15 ಅಲ್ಲ 16 ವರ್ಷ. ಕಳಸಕ್ಕೆ ಬಂದು 16 ವರ್ಷದ. 16 ವರ್ಷದಿಂದ 4 ವರ್ಷ ಅಮ್ಮ ಕಳಸದಲ್ಲೇ ಇದ್ಲು. ಆ ಕಳಸದಲ್ಲೇ ನನಗೆ ಹೂವು ಮಾತಾಡೋಳು ನನ್ನಮ್ಮ. ಕಳಸದಲ್ಲೇ ನನ್ನ ಜೊತೆ ಮಾತಾಡೋಳು ಅಮ್ಮ. ನನಗೆ ಇದೇ ಬೇಕು, ನಂಗೆ ಹಿಂಗೆ ಬೇಕು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ನೀಟಾಗಿ. ನೀನು ಹೆಂಗೆ ಮಾತಾಡ್ತೀವೋ ಮನುಷ್ಯನ ಥರ ಆ ರೀತಿ ನನ್ನಮ್ಮ ನನ್ನ ಜೊತೆ ಮಾತಾಡಿದ್ದಾಳೆ. ತುಂಬ ಖುಷಿ ಆಯ್ತು. ಬರೀ ಕನಸೆ, ರಿಯಲ್ ಆಗಂತೂ ಇಲ್ಲ. ಅಂದರೆ ನಾನು ಅದೇನಾದ್ರು ಮೈ ಮೇಲೆ ಬಂದು ಮಾತಾಡಿದ್ದೆಲ್ಲರಾದ್ರೆ ಒಂದು ಕಡ್ಡಿನೂ ಹಚ್ಚಲ್ಲ ನಿನಗೆ. ನಮ್ಗೆ ಅಷ್ಟು ಕಷ್ಟ ಇತ್ತು, ಭಯ ಇತ್ತು. ಏನಾರು ಹೇಳ್ಬಿಟ್ರೆ ಎಲ್ಲಿ ಪಳ್ಳಾಗ್ಬಿಡ್ತವೋ ಏನಾಗುತ್ತೋ ಅಂತ ಭಯ ಇತ್ತು. ಅದರಿಂದ ಅಷ್ಟು ಹೆದರ್ತಾ ಇದ್ದೆ. ನಾನು ಹೂವು ಪ್ರಸಾದ ಕೊಟ್ಟು ನಾನು ಕಷ್ಟ ಬಗೆಹರಿಸ್ತೀನಿ, ನಾನು ಬರ್ತೀನಿ, ನಾನು ಕಾಯ್ತೀನಿ, ನನ್ನ ಭಕ್ತರನ್ನೆಲ್ಲ ನಾನು ಸಲುಪಬೇಕು, ಅಂದರೆ ನಾನು ಇಲ್ಲಿ ನೆಲೆ ಆಗಲೇ
ಮಾಡಲೇಬೇಕು. ದೇವ್ರ ಸುಳ್ಳು, ದೇವ್ರ ಕನ್ಸಲ್ಲಿ ಬರಲ್ಲ, ದೇವ್ರ ಮೈ ಮೇಲೆ ಬರಲ್ಲ, ದೇವರೆಲ್ಲ ಊಟಾಟಿಕೆ ಅಂತ ಹೇಳೋರಿಗೆ ಏನು ಹೇಳ್ತೀರಮ್ಮ? ಹೇಳೋರಂತೂ ತುಂಬಾ ಮೂಢ ತುಂಬ್ರವ್ರು ಅಂತ ಇವತ್ತು ಹೇಳ್ತಾ ಇದ್ದೀನಿ ನಾನು. ತುಂಬಾ ನನಗೆ ಅನುಕೂಲತೆ ಸಿಕ್ಕಿರೋದೇ ಇಲ್ಲಿ ಕಣಪ್ಪ. ತಾಯಿಯಿಂದ ಇಷ್ಟು ಭಾಗ್ಯ. ತಾಯಿಗೆ ಯಾವ್ಯಾವ ರೀತಿಯಾದಂತಹ ವಿಶೇಷ ಹರಕೆಗಳಿವೆ, ಯಾವ್ಯಾವ ರೀತಿ ಅವಳನ್ನ ಪೂಜೆ ಮಾಡ್ತೀರಾ ನೀವು, ಯಾವ್ಯಾವ ವಿಶೇಷ ಪೂಜೆಗಳಿದೆ ಅಂತ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು? ತಿಂಗಳಿಗೆ ಒಂದೊಂದು ಫಂಕ್ಷನ್ ಆಗ್ತಾ ಇರುತ್ತೆ ಇಲ್ಲಿ. ಮಕ್ಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳಾಗುತ್ತೆ, ಮದುವೆ ಆಗಿಲ್ಲ ಅಂತ ಬಂದವ್ರಿಗೆ ತಾಲಿ ಭಾಗ್ಯ ಕೊಡ್ತೀನಮ್ಮ, ನಾನು ಮಡ್ಲಕ್ಕಿ ಕಟ್ತೀನಿ, ನಾನು ಮಡ್ಲಕ್ಕಿ ಕಟ್ಟು ಅಂತ ಹೇಳ್ಕೊಂಡು ಹೋದವ್ರಿಗೆ ಮಡ್ಲಕ್ಕಿ ಕಟ್ಟು ಮದುವೆ ಆಗಿದೆ, ಅದೇ ಅರ್ಕಿ ತೀರಿಸ್ತಾ ಇದ್ದಾರೆ. ಮತ್ತೆ ತೊಟ್ಲು ಭಾಗ್ಯ ಮನೆ ಆಗಿದೆ, ಸೈಟ್ ಎಲ್ಲ ತೊಗೊಂಡಿದ್ದಾರೆ. ಸೈಟ್ ಮಾರ್ಬೇಕೀಗ, ಅವ್ರಿಗೆ ಇಷ್ಟ ಆಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಸಿಕ್ಕೊಂಡಿದೀವಿ, ಅಮ್ಮ ನಂಗೆ ಸೈಟ್ ಮಾರ್ಕೊಡ್ಸ್ಬಿಡಮ್ಮ ಅಂತ ಬಂದು ಇಲ್ಲಿ ಹರಕೆ ಮಾಡ್ಕೊಂಡಿದ್ರೆ ಸೈಟ್ ಸೇಲ್ ಆಗಿದೆ. ಪವಾಡ ಪುರುಷಿಯಾಗಿ ನಮ್ಮಮ್ಮ ನೆಲೆಸಿದ್ದಾಳೆ. ತುಂಬಾ ಬಂದವರು ನಿನ್ನಿಂದ ನಮ್ಗೆ ಇಷ್ಟು ಅನುಕೂಲತೆ ಆಯ್ತಕ್ಕ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಭಾಗ್ಯ ನನಗೆ ಏನ್ ಬೇಕವ ಇವತ್ತು. ಅಂದ್ರೆ ನಿಜವಾದ ಭಕ್ತಿಗೆ ತಾಯಿ ಒಲ್ದೆ ಹೊಳಿತಾಳೆ. ಅಯ್ಯೋ, ನನ್ನಮ್ಮ ಭಕ್ತಿಗೆ ಒಲಿತಾಳೆ ಅಂದ್ರೆ ಹೇಳ್ಕೊಳಕ್ ಆಗದಷ್ಟು ಖುಷಿಯಿಂದ ಒಲ್ದಿದ್ದಾಳೆ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು ಬಡತನದಲ್ಲೇ ಆ ತಾಯಿ ಒಂದು ಕಳಸ ಇಟ್ಕೊಂಡು ಮಾತಾಡಿದವರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ, ಅವಳೇ ಬೆಳೆಸ್ಕೊಂಡಿದ್ದಾಳೆ. ಎಷ್ಟು ಖುಷಿ ಇದೆ ಇದ್ರು. ಅಯ್ಯೋ, ಹೇಳ್ಕೊಳಕ್ ಅಷ್ಟು ಖುಷಿ, ಆನಂದ ಇದೆ ನನಗೆ. ಎಷ್ಟು ಸಂತೋಷ ಆಗುತ್ತೋ ಆ ತಾಯಿ ನೋಡಿದ್ರೆ ನಂಗೆ ಸಂತೋಷ ಆಯ್ತದೆ ಕಣಪ್ಪ. ಅಮ್ಮ, ನಾಡಿನ ಜನತೆಗೆ ತಾಯಿ ಮಹಿಮೆ ಗೊತ್ತಾಗ್ಬೇಕು. ನಾಡಿನ ಜನತೆಗೆ, ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಾಡಿನ ಜನತೆ ಯಾರಿಗೆ ಏನೇ ಕಷ್ಟ ಇದ್ರೂ ಅಮ್ಮನ ಹತ್ರ ಬಂದು ಒಂದೇ ಒಂದು ಹೂ ಪ್ರಸಾದ ಕೇಳಿ ನೀವು ಹರಕೆ ಮಾಡ್ಕೊಂಡು ಹೋಗ್ರಿ, ನಿಜಕ್ಕೂ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಅಷ್ಟು ತುಂಬ ಪವಾಡ ಮೂರ್ತಿ ನನ್ನವ್ವ ಇಲ್ಲಿ ನೆಲೆಸಿದ್ದಾಳೆ. ನಾವು ಮಾಡ್ಬೇಕಾದ್ರೂ ತುಂಬ ಆಟ ಮಾಡಿದೀವಿ, ಮಾಡಲ್ಲ ಅಂತ ನಾನು ಹೊಡಿತೀನಿ ಭಕ್ತರ ಕಷ್ಟ ಅಂತ ಬಂದು ನೆಲೆಸಿದ್ದಾಳೆ. ಬಂದು ಎಲ್ಲರೂ ನೀವು ತಾಯಿ ಹತ್ರ ಅಂದ್ರೆ ಜನ ಮೋಸ ಮಾಡ್ಬೋದು, ದೇವ್ರು ಯಾವ ಕಾರಣಕ್ಕೂ ಮೋಸ ಮಾಡಲ್ಲ. ದೇವರಿಂದನೇ ನಾವು ಇಷ್ಟು ನೆಲೆಯಾಗಿ ಬದುಕಿದೀವಿ ಇವತ್ತು. ಅದೇ ಮಗ ಇಷ್ಟೇ ನಮ್ದು ದೇವಸ್ಥಾನ, ಚಿಕ್ಕ ಪುಟ್ಟ ದೇವಸ್ಥಾನನೇ ಫಸ್ಟ್ ಮಾಡಿದ್ದು ಅದೇ ಮಗ. ನೀನೊಂದು ಮನೆ ಹೆಣ್ಣು ಹೋಗು, ನನ್ನ ಯೋಗ್ಯತೆ ಗೊತ್ತಾಗುತ್ತೆ. ನನ್ನ ಫ್ಯಾಕ್ಟ್ರಿ ಬಾಕ್ಲಾಕ್ಸಂಗ್ ಕರ್ಕೊಂಡ್ಬಂದಿದ್ಯಾ, ದುಡಿಯೋ ಮಗ. 20 ಜನಕ್ಕೆ ನಾನು ಸಂಬಳ ಕೊಡ್ತಿದ್ದೆ. ಅದೇ ನಾನು ಕೇಳ್ಪಟ್ಟೆ. ಯಾಕೆ ಅಂದ್ರೆ ಇವಾಗ ಜ್ಯೋತಿಷ್ಯ ಹೆಸರಲ್ಲಿ ಜನನ್ನ ಮೋಸ ಮಾಡೋರಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಫ್ಯಾಕ್ಟ್ರಿನ ಇಟ್ಕೊಂಡು ನೀವು ದುಡಿಮೆ ಮಾಡ್ತಾ ಇದ್ರಿ, ಅದನ್ನೆಲ್ಲ ಮಾರಿ ಇವತ್ತು ಒಂದು ದೇವಾಲಯ ತಾಯಿ ಈ ರೀತಿ ಕರೆಸ್ಕೊಂಡಿದ್ದಾಳೆ. ಅಮ್ಮ ಬಂದು ನಮಗೆ ಖುದ್ದಾಗಿ ಹೇಳೋರು ಏನು ಹೇಳೋರು ಅಂದರೆ, ನನಗೆ ಇಲ್ಲಿ ನೆಲೆ ಆಗಬೇಕು, ಅವನು ಫ್ಯಾಕ್ಟ್ರಿ ಬಾಕ್ಲಾಕ್ಸ್ ಕರ್ಕೊಂಬ, ಅವನಿಗೆ ಏನು ಬೇಕೋ ನಂಗೆ ಕೊಡ್ತೀನಿ, ನನ್ನ ತಲೆ ಮೇಲೆ ಅವನು ಹೂವು ಇಡಬೇಕು, ಏನು ಬೇಕೋ ನಂಗೆ ಕೊಡ್ತೀನಿ ಅನ್ನೋರು. ಇದೊಂದೇ ಸೈಟ್ ಬಿಟ್ಟರೆ ಯಾವುದೋ ಅನುಕೂಲತೆ ಇರಲಿಲ್ಲ. ಅದು ಫ್ಯಾಕ್ಟ್ರಿ ಅವಾಗ ಸ್ವಲ್ಪ ನಾವು ಸಾಲ ಮಾಡಿ ಫ್ಯಾಕ್ಟ್ರಿ ಮಾಡಿದ್ವಿ. ತಾಯಿ ನಂಗೆ ಕೊಡ್ತೀನಿ ಅಂತ ಅಂದಿದ್ಮೇಲೆ ಆ ಫ್ಯಾಕ್ಟ್ರಿ ಬಾಕ್ಲಾಕ್ಸಿ ಕರ್ಕೊಂಬಂದೆ. ಮಗ ಪೂಜೆ ಮಾಡ್ಬೇಕಾದ್ರೆ ಒಂದು ತಟ್ಟೆ ಹಿಡ್ಕೊಂಡು ಅಲ್ಲಿ ಮಡಗ್ಬಿಟ್ಟು ಬೈತಾ ಇರೋರು, ಅಮ್ಮ ಏನಂತ ಕರ್ಕೊಂಬಂದು ನಾನು ನಿಲ್ಸ್ಕೊಂಡಿದ್ದೀಯಾ, ಯಾಕಮ್ಮ ನನಗೆ ಈ ಕಷ್ಟ ಕೊಡ್ತೀಯಾ, ನಾನು ದುಡ್ದು 20 ಜನಕ್ಕೆ ಸಂಬಳ ಕೊಡೋದು ಮಟ್ಟಕ್ಕೆ ನನ್ನ ಕರ್ಕೊಂಬಂದು ಇಲ್ಲಿ ಮಾಡ್ತೀಯಾ ಅಂತ ಬೈತಾ ಇರೋದು ಮಗ. ನನಗೊಂದು ಮನೆ ಹೆಣ್ಣಿಗೋಗಮ್ಮ ನಾನು. ತಾಯಿ ನನ್ನಮ್ಮ ಬಂದು ಎಲ್ಲ ಅವ್ರ ಕೈಲೇ ಪೂಜೆ ಮಾಡ್ಕೊಂಡು 3 ವರ್ಷ ಟೈಮ್ ಕೊಡು ಅಮ್ಮ ಹೇಳ್ತಾ ಇದ್ದಿದ್ದು. 3 ವರ್ಷ ಟೈಮ್ ಕೊಡು, ಏನ್ ಬೇಕು ನಂಗೆ ಕೊಡ್ತೀನಿ, ನಾನು ಎಲ್ಲ ನಿನ್ನ ಮಗನ್ ಕೊಡ್ತೀನಿ, ಎಲ್ಲ ಮುಂದೆ ಒಂದ್ ದಿವಸ ನಿನ್ನ ಮಗನ್ ತಕ್ ಬರ್ತಾರೆ, ನೀನ್ ನನ್ನ ಮಗನ ಕೈಲೇ ಪೂಜೆ ಮಾಡಿಸು, ನಿನ್ನ ಮಗನ ಕೈ ನನ್ನ ಮಗನ ಕೈಲಿ ಅನ್ನೋಳು ತಾಯಿ. ಅಷ್ಟು ಪೌಡವಾಗಿ ಹೇಳೋಳು, ನಿನ್ನ ಮಗನ ಕೈಲಿ ನನ್ನ ಮಗನ ಕೈಲಿ. ಕೊನೆಗೆ ಮಗ ಮಾಡಲ್ಲ ಅಂದ್ರೂ ನಾನು ಬಿಟ್ಟಿಲ್ಲ. ಹೋಗ್ತಿದ್ದಾರೆ ಯಾರು ಒಂದು ತೊಂದರೆ ಆದರೆ 3 ವರ್ಷ ಬೇಕು ಸುಧಾರಿಸ್ಕೊಳ್ಳೋಕ್ಕೆ, ಕೊಟ್ಟಿಲ್ಲ ಅಂದ್ರೆ ಎಲ್ಲ ಹೋಗಿ ದುಡಿಯೋಣ ಮಾಡು ಅಂತ ಇವತ್ತು ಎಲ್ಲ ಬಗ್ಗೆ ಕೊಟ್ಟಿದ್ದು. ಸೈಟು ಆಯ್ತು, ಮನೆ ಆಯ್ತು, ಚೌಟ್ರಿ ಆಯ್ತು, ಮಗನ ಮದ್ವೆ ಆಯ್ತು, ಮಕ್ಕಳಾಯ್ತು, ಮಕ್ಕಳು ಯಾರು ನನ್ಗೆ 5 ಪೈಸೆ ಕೊರತೆ ಅನ್ನೋದಿಲ್ಲಪ್ಪ. ತುಂಬಾ ಖುಷಿ ಇದೆ ಇವತ್ತು. ಮಸಣಿಕಮ್ಮ ಹೇಳಿದ್ದು 3 ವರ್ಷ. 3 ವರ್ಷ ನೀವು ತಾಳ್ಮೆಯಿಂದ ಕಾದ್ರಿ, ಅವರೆಲ್ಲವನ್ನು ಅನುಗ್ರಹಿಸಿ. 3 ವರ್ಷ ಆಗ್ತಿದ್ದಂಗೆನೆ ತಾಯಿ ಬಂದು ಇಲ್ಲಿ ಲೈಟ್ ಕಂಬದ ಹತ್ರ ನಿಂತ್ಕೊಂಡ್ಲು. ಇದೇ ಮನೆ ಇದ್ದಿದ್ದಿನ್ನ, ಏನ್ ಮೈ ಮರೆತು ಮನಗಿದೀಯಾ, ಈ ಸಲ ಹಬ್ಬದೊಳಗೆ ನಾನು ಗುಡಿ ನೆಲೆ ಮಾಡ್ಬೇಕು, ನೀನು ಹೆಂಗ್ ಮಾಡ್ತೀಯ ನಂಗೆ ಗೊತ್ತಿಲ್ಲ ಅಂದ್ಲು. ಎಷ್ಟು ಚೆನ್ನಾಗಿ ಹೇಳಿದ್ಲು ನನ್ನ ತಾಯಿ ಅಂದರೆ. ಆ ಮಟ್ಟಕ್ಕೆ ನಿಂತಿರೋಳಲ್ಲ ಕಂಬದ ಹತ್ರ, ಅವಳು ನೋಡೋಕ್ಕೆ ನನಗೆ 2 ಕಣ್ಣು ಸಾಲು ಭಾಗ್ಯ ಸಿಕ್ಕಿದೆ. ಅದೇ ನಾನು ತುಂಬಾ ಎಚ್ಚೆತ್ತು. ನೀವೇ ಪುಣ್ಯವಂತರು ಅಂತ ಅನ್ಸುತ್ತೆ. ಭಾಗ್ಯವಂತೆ ಅಂತ ಇವತ್ತು ಅಂತೀನಿ. ಆಗ ನನ್ನ ತಾಯಿ ಕೇಳ್ತಾ ಇದ್ದೆ, ನಾನು ಏನು ಪಾಪ ಮಾಡಿದೆ, ನಂಗೆ ಯಾಕೆ ಜನ್ಮ ಕೊಟ್ಟೆ, ನಂಗೆ ಕಡಿಯೋಕ್ಕಾಗಲ್ಲ ಕಷ್ಟನ ಅಂತಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ನಾನು ನನ್ನ ತಾಯಿ ಹೊಟ್ಟೆಲ್ ಊಟಕ್ಕೆ ಪುಣ್ಯ ಮಾಡಿದ್ದೆ, ನಾನೇ ಭಾಗ್ಯವಂತೆ ತಾಯಿ ನೀವು ಕೊಟ್ಟಿದ್ದ ಜನ್ಮ ಅಂತ ಖುಷಿ ಪಡ್ತೀನಿ ಇವತ್ತು. ಅಂದ್ರಳ್ಳಿ ಗ್ರಾಮ ನೆಲೆಸಿರೋದು ತಾಯಿ ಸಾಯಿಬಾಬಾ ಬಡವಣೆ. ಅತ್ತಿಂದ ಸೆಕೆಂಡ್ ಸ್ಟೇಜಿಂದ ಬಂದರೆ 2 ಕಿಲೋಮೀಟ್ರ್ ಆಗುತ್ತೆ, ಇತ್ತಿಂದ ಅಂದ್ರಳ್ಳಿಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಮಧ್ಯೆ ಬಂದು ತಾಯಿ ನಡುವೆ ನೆಲೆಸಿದ್ದಾಳೆ. ತುಂಬ ಜನಕ್ಕೆ ಕಷ್ಟ ಹೊಡಿತಾ ಇದ್ದಾಳೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ತಾಯಿಗೆ ಪೂಜೆ ಮಾಡಿಸ್ಕೊಂಡು ಅವಳಿಗೆ ಭಾಗಿಯಾಗಿ ಎಲ್ಲ ಕೇಳ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ. ಗ್ರಾಮಸ್ಥರು ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರಪ್ಪ. ನಮ್ಮೊಬ್ಬರ ಕೈಲಿ ಮಾಡೋಕ್ಕಾಗಲ್ಲ ಈ ಸೇವೆನ. ತಾಯಿ ನಾನು ಮಾಡಿಸ್ಕೊತೀನಿ. ಸ್ಟಾರ್ಟಿಂಗ್ ಹಬ್ಬ ಬೇಕು ಅಂತ ಬಂದು ಕನ್ಸಲ್ಲಿ ಕೇಳಿದ್ಲು, ಅಮ್ಮ ನಿನಗೆ ಯಾರು ಮಾಡ್ತಾರೆ,
ನಾನು ಸ್ಟಾರ್ಟಿಂಗ್ ನಾನೇ ಒಬ್ಬಳೇ ಮಾಡಿದ್ದು ದೇವಸ್ಥಾನ. ನಿನಗೆ ಯಾರು ಮಾಡ್ತಾರೆ, ನನಗೆ ಯಾಕೆ ಮಾಡ್ತೀನಿ, ಇಷ್ಟು ಚಿಕ್ಕ ಮನೇಲಿ ನಾನು ಹೆಂಗೆ ಹಬ್ಬ ಮಾಡಲಿ ಅಮ್ಮ, ಆಗಲ್ಲ, 2 ದಿವಸ ಸಿಂಪಲಾಗಿ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಇಷ್ಟೇ ಇರ್ತೀನ, ಇನ್ನೂ ಎಚ್ಚೆತ್ತವಾಗಿ ಬೆಳಿತೀನಿ, ನಾನು ಕೊಡ್ತೀನಿ, ನನಗೆ 3 ದಿವಸ ಹಬ್ಬ ಬೇಕೇ ಬೇಕು ಅಂತ ಕೇಳಿ ಮಾಡಿಸ್ಕೊಂಡ್ಲು. ಪ್ರತಿ ವರ್ಷನೂ ಮೂರು ದಿನ ಜಾತ್ರೆ, 3 ದಿವಸ ಜಾತ್ರೆ ಪ್ರತಿ ವರ್ಷನೂ ನಡೀತದೆ. 3 ದಿವಸ ಜಾತ್ರೆ ನಡೀತದೆ. ತಿಂಗಳಿಗೆ ಒಂದೊಂದು ಫಂಕ್ಷನ್ ಆಗ್ತಾ ಇರುತ್ತೆ ಇಲ್ಲಿ. ತುಂಬಾ ಖುಷಿ ಆಗೋಷ್ಟು ಸಂತೋಷ ನನಗಿದೆಯಪ್ಪ. ಎಲ್ಲ ಜನಗಳ ಕಷ್ಟವನ್ನ ಪರಿಹಾರ, ಎಲ್ಲ ಜನದ ಕಷ್ಟ ಪರಿಹಾರ ಆಗಿದೆ. ಸುಮಾರು ಜನ ಬಂದು ನನಗೆ ಹೇಳ್ತಿದ್ದಾರೆ, ಅಮ್ಮ ನನ್ನ ಕಷ್ಟ ಪರಿಹಾರ ಆಯ್ತು, ನನ್ನ ಕಷ್ಟ ಪರಿಹಾರ ಆಯ್ತು ಅಂದಾಗ ನನಗೆ ಆನಂದದ ಖುಷಿ. ನಾನು ಕಷ್ಟ ಹೊಡಿತೀನಿ ಅಂತ ನನ್ನ ತಾಯಿ ಮಾತು ಕೊಟ್ಟಿದ್ಲು. ಇವತ್ತು ಎಲ್ರಿಗೂ ಹೊಡೆದಿದ್ದಾಳೆ, ಚೆನ್ನಾಗಿದ್ದಾರೆ ಅನ್ನೋದು ನೋಡಿ ಖುಷಿ ಆಗುತ್ತೆ. ಎಲ್ಲರೂ ಭಕ್ತರು ಸೇರಿ ಇಷ್ಟು ಚೆನ್ನಾಗಿ ಕಾರ್ಯ ಮಾಡಿಸ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಭಾಗ್ಯ ನನಗೆ ಏನು ಬೇಕು ಸ್ವಾಮಿ, ನನಗಷ್ಟು ಖುಷಿ ಇದೆ ನಮ್ಮಪ್ಪ ನಮ್ಮ ಒಬ್ಬರಿಂದ. ಪಿರಿಯಾಪಟ್ಟಣಮ್ಮ ದೇವಸ್ಥಾನದಲ್ಲಿ ದೊಡ್ಡ ಅದ್ದೂರಿಯಾಗಿ ಪೂಜೆ ನಡೀತಿದೆ. ಮಂಗಳವಾರ, ಶುಕ್ರವಾರ, ಭಾನುವಾರ 3 ದಿವಸ ಜಾಸ್ತಿ ಜನ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಯುತ್ತೆ. ಅಮಾವಾಸ್ಯೆ ಪೌರ್ಣಮಿ ಹೆಚ್ಚಿನ ರಾತ್ರಿ 11 ಗಂಟೆವರೆಗೂ ನಡೆಯುತ್ತೆ. ಬಟ್ ಆ ಕೇಳಿದ ಭಕ್ತಾದಿಗಳಿಗೆ ಏನೇ ದೇವ್ರ ಹತ್ರ ಬೇಡ್ಕೊಂಡ್ರೂ ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರಿಸ್ತಾಳೆ. ಈ ಜಾತ್ರಾ ಮಹೋತ್ಸವದಲ್ಲಿ ತುಂಬ ಜನ ಅದ್ದೂರಿಯಾಗಿ ಬರ್ತಾರೆ. ಬೇಡಿ ಅವರ ಇಷ್ಟಾನುಸಾರದ ಹಣವನ್ನು ಕೊಡ್ತಾರೆ, ಧನ ಸಹಾಯನೂ ಮಾಡ್ತಾರೆ, ದವಸ ಧಾನ್ಯಗಳನ್ನೆಲ್ಲ ಕೊಡ್ತಾರೆ. ಅವ್ರು ಇಷ್ಟಾರ್ಥ ಸಿದ್ಧಿ ನೆರವೇರಿಸ್ಕೊಡ್ತಾರೆ ದೇವಸ್ಥಾನದಲ್ಲಿ. ಆ ಅಮ್ಮ ಕೇಳಿದ್ದು ನಾವು ಹೊರಗಡೆ ಕೊಟ್ಟರೆ ನಮಗೆ ಇಂಥ ಕಾರ್ಯ ನೆರವೇರುತ್ತೆ ಅಂತ. ನನಗೆ ಮಕ್ಕಳು ವಿದ್ಯೆ ಆಗಲಿ, ಮದುವೆ ಆಗಲಿ, ಬೇರೆ ಏನೇ ವಿಷಯ, ಜಮೀನಿನ ವಿಷಯ ಆಗಲಿ, ಎಲ್ಲ ಕಾರ್ಯವನ್ನು ನಡೆಸ್ಕೊಡ್ತಾಳೆ ಅಮ್ಮ. ಒಳಗಡೆ ಹೂ ಕೊಟ್ಟರೆ ಮುಂದೆ ಆಯ್ಗೆ ಗ್ಯಾರಂಟಿ ಆಗುತ್ತೆ. ನಿಮಗೆ ವಿಶೇಷವಾಗಿ ಅಂದರೆ ನಿಮ್ಮ ವೈಯಕ್ತಿಕವಾಗಿ ನೀವು ಏನನ್ನ ಬೇಡ್ಕೊಂಡಿದ್ರಿ, ತಾಯಿ ಅದನ್ನ ಕೃಪಿಸಿದಾಳ? ಚೆಂದ ನಮಗೆಲ್ಲ ನೆರವನ್ನು ಏರಿಸಿದೆ. ನಾನು ನನ್ನ ಮೊಮ್ಮಗಳು SLC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಬೇಕು ಅಂತ ಬೇಡ್ಕೊಂಡು ಹೋಗಿದ್ದೆ. ಹಂಗೆ 93% ಬಂದ್ವಿ. ಅವಾಗ ನಾವು ಬೇಡಿದ್ದ ವರವನ್ನು ಕೊಟ್ಟೋಳ ಎಂಬ ನಾವು ಇಷ್ಟಾರ್ಸಿದ್ವಿ. ಮಡ್ಲಕ್ಕಿ ಕೊಟ್ಟು, ತಳಿಗೆ ಕೊಟ್ಟು ದೇವರಿಗೆ ಮಡ್ಲು ತುಂಬಿಟ್ಟು, ಸೀರೆ ಜಾಕಿಟ್ಟು, ಬಟ್ಟೆ ಎಲ್ಲ ಕೊಟ್ಟು, ತಳಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಉಂಡಿಗೂ ಕಾಸು ಹಾಕ್ಕೊಂಡು. ಅಮ್ಮ, ನೀವು ಮೂಲತಃ ಬೆಂಗಳೂರಿನವರು? ಬೆಂಗಳೂರಿನವರು. ಎಷ್ಟು ವರ್ಷದಿಂದ ದೇವಾಲಯಕ್ಕೆ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಅಮ್ಮನವ್ರನ್ನ ನಡೆಸ್ಕೊತಾ ಇದ್ದೀರಾ? ಇದು ದೇವಾಲಯ ಓಪನ್ ಸ್ಥಾಪನೆ ಆಗಿ 11 ವರ್ಷ ಆಯಿತು. 11 ವರ್ಷದಿಂದನೂ ನಾವು 1 ವರ್ಷನೂ ಮಿಸ್ ಆಗಿಲ್ಲ. 11 ವರ್ಷನೂ 1 ದಿವಸ ಮಿಸ್ ಆಗಿಲ್ಲ. ನಾವು ಒಟ್ಟಿನಲ್ಲಿ ನಂಬಿದ ದೇವರಿಗೆ ಕೈ ಬಿಡಲ್ಲ. ಬೇಡ್ಕೊಂಡಿದ್ದ ವರವನ್ನು ಇಷ್ಟಾರ್ಥ ಸಿದ್ಧಿಯಾಗಿ ನೆರವೇರಿಸ್ತಾಳೆ. ಮಂಗಳವಾರ, ಶುಕ್ರವಾರ ಅದ್ದೂರಿ ಜನ, ಅವರಿಗೆ ಪ್ರಸಾದನೂ ಇರುತ್ತೆ. ಎಲ್ಲ ಕಡೆಯಿಂದ, ಇಂಥ ಊರಿಂದಲ್ಲ, ಎಲ್ಲ ಊರ ಕಡೆಯಿಂದನೂ ಬರ್ತಾರೆ. ಅಂದರೆ ಇವಾಗ ಯಾವ್ಯಾವ ರೀತಿ ವಿಶೇಷ ಪೂಜೆಗಳಿರುತ್ತೆ? ಬೆಲ್ಲದ ಆರತಿ ಆಗಿರ್ಬೋದು, ಬೆಲ್ಲದ ಆರತಿ ನಾವು ನಮಗೇನು ಮನಸ್ಸಿನಲ್ಲಿ ನಾವು ಕೋರ್ಕೊಂಡು ನಮಗೆ ಕಾರ್ಯವನ್ನು ನೆರವೇರಿಸ್ಕೊಟ್ರೆ ನಾವು ಬೆಲ್ಲದ ಆರತಿ ಮಾಡ್ತೀವಿ ಅಂತ ಬೇಡ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ಆಯಮ್ಮ ಈಡೇರಿಸ್ತಾಳೆ. ನೀವು ಮನಸಾರ ಬೇಡ್ಕೊಂಡೋಗಿ ಇಷ್ಟು ವಾರ, 9 ವಾರ, 15 ವಾರ ನಾವು ಮಾಡ್ತೀವಿ ಅಂದರೆ ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರಿಸ್ತಾಳೆ ಅಮ್ಮ. ಪ್ರತಿ ಮಂಗಳವಾರ, ಶುಕ್ರವಾರ ಅದ್ದೂರಿಯಾಗಿ ನಡೆಯುತ್ತೆ. ಜನನೂ ಜಾತ್ರೆ ಸೇರ್ತಾರೆ. ನಂಬಿದವ್ರಿಗೆ ಕೈ ಬಿಡಲ್ಲ ಅಮ್ಮ. ನಾವು ನಂಬ್ಕೊಂಡಿದ್ದೀವಿ. 11 ವರ್ಷದಿಂದ ಪ್ರತಿನಿತ್ಯ ಬರ್ತಾನೆ ಇದ್ದೀವಿ. ಅಮ್ಮ, ಬೇರೆ ಜನಕ್ಕೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ದೇವಿ ನೆಲೆಸಿರುವಂಥದ್ದು. ಸೊ ಅವರಿಗೆಲ್ಲ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರತಿ ಜನಗಳಲ್ಲೂ ಅವರು ಹಬ್ಬ ಹುಣ್ಣಿಮೆಗಳೆಲ್ಲ ವಾಟ್ಸಪ್ ಹಾಕ್ತಾರೆ. ಬಂದವ್ರಿಗೆಲ್ಲ ಪಾಂಪ್ಲೆಟ್ ಕೊಡ್ತಾರೆ. ಭಕ್ತಾದಿಗಳಿಗೆಲ್ಲ ಫೋನ್ ನಂಬರ್ ತೊಗೊಂಡಿದ್ದಾರೆ. ಎಲ್ರಿಗೂ ಫೋನ್ ಮಾಡ್ತಾರೆ, ಪಾಂಪ್ಲೆಟ್ ಕೊಡ್ತಾರೆ, ವಾಟ್ಸಪ್ ಹಾಕ್ತಾರೆ, ಮೆಸೇಜ್ ಕಳಿಸ್ತಾರೆ. ಆದ್ದರಿಂದ ಈಗ 11 ವರ್ಷದಿಂದ ಹೆಚ್ಚಿನ ಜನಸಂಖ್ಯೆನೇ ಬರ್ತಾ ಇದ್ದಾರೆ. ಆನಂದ್ ಗುರುಜಿ ಅವರು ಬಂದಿದ್ದರು. ಮತ್ತು ಬೇರೆ ಯಾರು ಗುರುಜಿಗಳೆಲ್ಲ 3-4 ಸಾರಿ ಬಂದು ಹೋಗಿದ್ದಾರೆ. ಎಲ್ಲರೂ ಬಂದು ಹೋಗಿದ್ದಾರೆ. ಎಲ್ಲರೂ ಇಷ್ಟಪಡ್ತಾರೆ. ಅಮ್ಮನ ನಂಬಿದ್ದಾರೆ. ನಂಬಿದವರನ್ನು ಕೈ ಬಿಡಲ್ಲ ಅಮ್ಮ. ಇಷ್ಟಾರ್ಸಿದ್ದು ನೆರವೇರಿಸ್ತಾಳೆ. ನಮಗೂ ಒಳ್ಳೆಯದಾಗಿದೆ. ಎಷ್ಟು ಖುಷಿ ಇದೆ. 3 ದಿನ ಅಮ್ಮನವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಾವು ನೋಡೋಕ್ಕೆ 11 ವರ್ಷದ ಹಿಂದೆ ನೋಡಿದಾಗ ದೇವಸ್ಥಾನ ಚಿಕ್ಕದಿತ್ತು. ಆದರೆ ಇವಾಗ ಎಷ್ಟು ಬೆಳೆದಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಆ ಅಮ್ಮನ ಹತ್ರ ಒಂದು ಸತಿ ಬಂದು ಅವ್ರ ಕಷ್ಟಗಳು ಹೇಳ್ಕೊಂಡ್ರೆ ಅವ್ರು ಮತ್ತೆ ಈ ಅಮ್ಮನ ಮರೆಯೋದೇ ಇಲ್ಲ. ಅಷ್ಟು ಶಕ್ತಿಶಾಲಿ ಅಮ್ಮ. ತುಂಬ ಆರೋಗ್ಯ ಸಮಸ್ಯೆ ಇತ್ತು ನನಗೆ. ಫಸ್ಟ್ ಇಲ್ಲಿ ಬಂದು ಅಮ್ಮನ ಹೂವು ಕೇಳಿ ಎಲ್ಲ ಇದು ಮಾಡ್ಕೊಂಡ್ಮೇಲೆ ಬೆಲ್ಲದ ಆರತಿ ಮಾಡಿದೆ. ಆರೋಗ್ಯ ಸಮಸ್ಯೆನೂ ಸರಿ ಹೋಯ್ತು. ನನ್ನ ಮಗನ ಮದುವೆ ಬಗ್ಗೆ ಕೇಳಿದೆ. ಅದು ಒಳ್ಳೆ ಹುಡುಗಿಯಾಗಿ ಅವರು ಸಂಸಾರನೂ ಚೆನ್ನಾಗಿದೆ. ಒಂದು ಮೊಮ್ಮಗ ಇದ್ದಾನೆ. ಈ ಅಮ್ಮನ್ನ ವಾರಕ್ಕೊಂದು ಸತಿ ನೋಡಲಿಲ್ಲ ಅಂದರೆ ನಮಗೇನೋ ಕಳ್ಕೊಂಡಷ್ಟು ನೋವಾಗುತ್ತೆ. ಒಂದು ಸತಿ ಭಕ್ತಾದಿಗಳು ಇಲ್ಲಿ ಬಂದು ಆ ಅಮ್ಮನ ದರ್ಶನ ಮಾಡಿ ಅವ್ರ ಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಂಡು ಆ ಅಮ್ಮನ ಶರಣ ಆದರೆ ಖಂಡಿತ ಅವಳೆಲ್ಲ ನೆರವೇರಿಸ್ಕೊಡ್ತಾಳೆ. ವರ್ಷ ಬೆಳೀತಾ ಇರೋದು ನೋಡ್ತಾ ಇದ್ದರೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಆ ಅಮ್ಮನ ನೋಡೋಕ್ಕೆ ಒಂದು ಆನಂದ.
ಅಂದ್ರೆ ತಾಯಿನೇ ಇದನ್ನೆಲ್ಲ ಮಾಡಿಸ್ಕೊತಾ ಇದಾರ ಮಸಣಿಕಮ್ಮ? ಹೌದು, ಆಯಮ್ಮನ ದಯೆಯಿಂದನೇ ಎಲ್ಲ ಅವರೇ ಮಾಡಿಸ್ಕೊತಾ ಇದ್ದಾರೆ. ಎಷ್ಟು ಪುಟ್ಟು ದೇವಸ್ಥಾನ ಇತ್ತು, ಅವರೇ ಎಲ್ಲ ನೆರವೇರಿಸ್ಕೊತಾ ಇದ್ದಾರೆ. ಈಗ ಭವನ ಆಗಿದೆ, ಆಮೇಲೆ ರಥೋತ್ಸವ, ಹೋದ ವರ್ಷದಿಂದ ರಥೋತ್ಸವ ಒಳ್ಳೆ ಅದ್ದೂರಿಯಾಗಿ ನಡೀತಾ ಇದೆ. ವರ್ಷ ವರ್ಷ ಜನನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದಾರೆ, ತುಂಬ ಜನ. ಅದು ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ. ಅಮ್ಮ, ಏನೇನು ವಿಶೇಷತೆಯ ರೀತಿಯಲ್ಲಿ ಹರಕೆಗಳನ್ನ ಸಲ್ಲಿಸಬಹುದು ದೇವಿಗೆ? ಅವರು ಬೆಲ್ಲದ ಆರತಿ ಮಾಡ್ಕೋಬೋದು, ಬೇರೆ ಏನಾದರೂ ಅವರು ನೈವೇದ್ಯಕ್ಕೆ ಇಲ್ಲ ಪ್ರಸಾದ ವಿನಿಯೋಗ ಮಾಡ್ಕೋಬೋದು, ಇಲ್ಲ ಉಂಡಿ ಆರ್ಕೆ ಇದು ಅಕ್ಕಿ ಮಡ್ಲಕ್ಕಿ ಕೊಡ್ಬೋದು ಅಮ್ಮಂಗೆ. ಅವ್ರಿಷ್ಟ, ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಆ ಯಮ್ಮನ ಹತ್ರ ಬೇಡ್ಕೊಂಡ್ರೆ ಖಂಡಿತ ಅವಳು ನೆರವೇರಿಸ್ಕೊಡ್ತಾಳೆ. ಮೂಲತಃ ಇಲ್ಲಿನವರೇನ, ಬೆಂಗಳೂರಿನವರೇನ? 11 ವರ್ಷದಿಂದನೂ? ಹೌದು, ನಾನು ಫಸ್ಟು ಆ ಕಡೆ ಸಿಟಿ ಕಡೆ ಇದ್ವಿ. ಇಲ್ಲಿ ಬಂದಾಗಿಂದ ಈ ಅಮ್ಮನ ದೇವಸ್ಥಾನ ಇದೆ ಅಂತ ಹೇಳಿದ್ರು ನಮ್ಮ ತಂಗಿ ಒಬ್ರಿದ್ದಾರೆ ಇಲ್ಲಿ. ಅವಾಗಿಂದನೂ ನಾನು ಈ ಅಮ್ಮನ ಬಿಟ್ಟೇ ಇಲ್ಲ. ನಾನು ವರ್ಷ ಜಾತ್ರೆ 5 ದಿವಸ 3 ದಿವಸ ನಾನು ಇಲ್ಲೇ ಇರ್ತೀನಿ. ಪಿರಿಯಾಪಟ್ಟಣದ ಮಸಣಿಕಮ್ಮ ತಾಯಿ 11 ವರ್ಷದಿಂದನೂ ಜಾತ್ರೆ ಟೈಮಲ್ಲಾಗಲಿ, ಒಂದು ದೀಪೋತ್ಸವ ಆಗಲಿ, ಪ್ರತಿಯೊಂದಕ್ಕೂ ನಾನು ಇಲ್ಲಿ ಬರ್ತೀನಿ. ಏನೇ ನೋವಿದ್ರೂ ಆ ಯಮ್ಮನ ಹತ್ರ ಹೇಳ್ಕೊತೀನಿ. ನನಗೆ ಮನೆಗೆ ಹೋಗೋ ಅಷ್ಟರಲ್ಲಿ ಸಮಾಧಾನ ಆಗೋಗುತ್ತೆ ಆ ಯಮ್ಮ. ಅಷ್ಟು ನಂಬಿಕೆ ನನಗೆ ಆ ಯಮ್ಮನ ಮೇಲೆ. ನನಗೊಂದು ತಾಯಿ ಇದ್ದಂಗೆ ಆ ಯಮ್ಮ. ಇಷ್ಟು ಒಂದು ಬೆಂಗಳೂರು ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ, ಅದ್ರ ಜೊತೆ ಇಷ್ಟೊಂದು ವಿಶಾಲವಾದ ಆವರಣದಲ್ಲಿ ದೇವಿ ನೆಲೆಸಿದ್ದಾಳೆ. ಯಾವ್ಯಾವ ಈವೆಂಟ್ಸ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ? ನಾಮಕರಣ ಆಗಿರ್ಬೋದು, ಅಥವಾ ನಾಮಕರಣ ಮಾಡ್ಬೋದು, ಶ್ರೀಮಂತ ಮಾಡ್ಬೋದು. ತುಂಬ ದೂರಿಯಾಗಿ ಮಾಡೋಕ್ಕಾಗಲ್ಲ ಅಂದರೆ ದೂರಿಯಾಗಿ ಎಲ್ಲೋ ಖರ್ಚು ಮಾಡಿ ಮಾಡೋ ಬದಲು ಆರಾಮಾಗಿ ಭವನ ಇದೆ, ಒಂದು ಮದುವೆಗಳು ಮಾಡ್ಬೋದು, ಎಲ್ಲ ಪ್ರತಿಯೊಂದು ಫಂಕ್ಷನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬರಬೇಕು ಜನ. ಇನ್ನು ನೀವು ಹೇಳಿದ್ರಲ್ಲ, ಮದುವೆ ಮಾಡಿದ್ವಿ, ನಮ್ಮ ಮಗನಿಗೆ ಮದುವೆ ಮಾಡಿದ್ವಿ, ಅವರ ಸಂಸಾರ ಹೇಗಿದೆ? ಅವರನ್ನ ಕರ್ಕೊಂಡು ಬಂದಿದ್ರ ತಾಯಿ ಸನ್ನಿಧಾನ? ಬರ್ತಾನೆ ಇರ್ತಾರೆ ಅವರು. ಅವರು ಬೇಕು ಅಂದಾಗ ಅಮ್ಮನ ಹತ್ರ ಬರ್ತಾರೆ, ನಮ್ಮ ಸೊಸೆನೂ ಬರ್ತಾರೆ. ಅವರು ಬೆಲ್ಲದ ದೀಪ ಎಲ್ಲ ಹಚ್ಚಿ ಹೋಗ್ತಾಳೆ. ಬರ್ತಾ ಇರ್ತೀವಿ ನಾವೆಲ್ಲ ಬರ್ತೀವಿ, ಮನೇಲಿ ಎಲ್ಲರೂ ಬರ್ತೀವಿ. ಇನ್ನೇನೇನು ಬಂದಿದ್ರು, ಈಗ ಇನ್ನೇನು ಬರ್ತಾರೆ, ರಥೋತ್ಸವ ಟೈಮ್ ಬರ್ತಾರೆ. ಅವರು ನಂಬಿದ್ದಾರೆ. ಏನೇ ಒಂದಾದ್ರೂ ಇಲ್ಲಿ ಬಂದು ಆ ಯಮ್ಮನ ಹತ್ರ ನಿಂಬೆಹಣ್ಣು ತೊಗೊಂಡೋಗಿ ಮನೇಲಿ ಇಟ್ಕೊಂಡು ಶಾಂತಿ ಆಗುತ್ತೆ. ಚೆನ್ನಾಗಿ ನಂಬಿಕೆ ಇದೆ ನಮ್ಗೆ. ಅಂದ್ರೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡ್ತಾಳೆ ಅಂತ. ಯಾವುದೇ ಜನದ ಕಣ್ಣಾಗ್ಲಿ, ಯಾರೇ ಏನೇ ಮಾಡಿದ್ರು ನಮ್ಗೇನು ಆಗಲ್ಲ. ಮನೇಲಿ ಯಾವಾಗಲೂ ಸಂತೋಷ, ಆರೋಗ್ಯ ಎರಡೂ ಚೆನ್ನಾಗಿದೆ ನಮಗೆ ಈ ಅಮ್ಮನ ನಮ್ದಾಗಿಂದ. ನಾನು ನೀವೆಲ್ಲೂ ಹೋಗಲ್ಲ, ಇಲ್ಲೇ ಬರೋದು. ಅಂದ್ರೆ ಅಮ್ಮನವರ ವಿಶೇಷತೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಮ್ಮ. ನಮ್ಮ ವಾಹಿನಿ ಮೂಲಕ ಅವರಿಗೆ ಅದಕ್ಕೆ ಹೇಳಿದ, ಖಂಡಿತ ಏನೇ ಕಷ್ಟ ಇರಲಿ, ನೋವಿರಲಿ, ಈ ಅಮ್ಮನ್ನ ಒಂದು ಸತಿ ಒಂದು ದರ್ಶನ ಮಾಡಿ ಆ ಅಮ್ಮನ ಪಾದಕ್ಕೆ ಶರಣಾಗಿ ಆ ಅಮ್ಮನ ಹತ್ರ ಕಷ್ಟಗಳು ಹೇಳ್ಕೊಳ್ಳಿ. ಖಂಡಿತ ಅವಳು ನೆರವೇರಿಸ್ಕೊಡ್ತಾಳೆ. ಖಂಡಿತ ಎಲ್ಲರೂ ಬನ್ನಿ. ಎಷ್ಟು ಖುಷಿ ಇದೆ ತಾಯಿ ಬಗ್ಗೆ. ಇವತ್ತು ಜಾತ್ರೆ ನಡೀತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಇದೆ. ನಮ್ಮ ಪಕ್ಕದ ಬಿಲ್ಡಿಂಗೆ ನಮ್ಮದು ತುಂಬ ಖುಷಿ ಇದೆ. ಅಮ್ಮನ ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ. ಅಮ್ಮ ನಂಬಿದ್ದೀವಿ ನಾವೇನು ಬೇಡ್ಕೊಂಡಿದ್ದೇವೆ ಇದುವರೆಗೂ ನಡೆಸ್ಕೊಟ್ಟಿದ್ದಾರೆ ಅಮ್ಮ. ಯಾವುದು ತೊಂದರೆ ಇಲ್ದಂಗೆ ಚೆನ್ನಾಗಿ ಬದುಕ್ತಾ ಇದ್ದೀವಿ. ಇಲ್ಲಿ ಇತ್ತು ದೇವರು. ಆವಾಗ ನಾವು ಬಂದಾಗ ಈ ಏರಿಯಾಕ್ಕೆ 11 ವರ್ಷದಲ್ಲಿ ನಮಗೂ ಅವಾಗ ಏನಿಲ್ಲ, ಚಿಕ್ಕದೊಂದು ಮನೆ ಕಟ್ಕೊಂಡು ಬಂದ್ವಿ. ಇವಾಗ 3 ಫ್ಲೋರ್ ಮನೆ ಕಟ್ಟಿ ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಬಾಡಿಗೆ ಬರ್ತಾಯಿದೆ. ಯಾವಾಗಲೂ ನಮಗೆ ದೇವಸ್ಥಾನ ಎದುರಿಗೆ ಕಾಣುತ್ತೆ ನಮ್ಮ ಮನೆ. ಪಿರಿಯಾಪಟ್ಟಣದ ಮಸಣಿಕಮ್ಮ. ನಾವು ವಾರಕ್ಕೆ 2 ಸತಿ ಬಂದೋಗ್ತೀವಿ. ಏನಾದ್ರು ಫಂಕ್ಷನ್ ಇದ್ದಾಗ ಇಲ್ಲೇ ಇರ್ತೀವಿ. ಅಂದರೆ ನೀವು 11 ವರ್ಷದಿಂದಲೂ ಇಲ್ಲೇ ನೆಲೆಸಿದ್ದೀರಾ, ಮನೆ ಕಟ್ಟಿದ್ದೀರಾ ಅಂತ ಹೇಳಿದ್ರಿ. ಯಾವ ರೀತಿ ಅರ್ಕೆಯನ್ನು ಹೊತ್ಕೊಂಡಿದ್ವಿ ತಾಯಿ? ಅಂದರೆ ಮಡ್ಲಕ್ಕಿ ಕೊಡ್ತೀನಿ, ನಮಗೆಲ್ಲ ಒಳ್ಳೇದಾದರೆ ಮಡ್ಲಕ್ಕಿ ಕೊಡ್ತೀನಿ, ನಮ್ಮ ಕೈಲಾದಷ್ಟು ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೆ. ಯಾವ ರೀತಿ ವಿಶೇಷ ಪೂಜೆಗಳು ನಡೆಯುತ್ತೆ ತಾಯಿಗೆ? ತುಂಬ ಚೆನ್ನಾಗಿ ನಡೆಯುತ್ತೆ. ಇಲ್ಲಿ ಥರ ಈ ಏರಿಯಾದಲ್ಲಿ ಎಲ್ಲೂ ಅಲಂಕಾರ ಮಾಡಲ್ಲ. ತುಂಬ ಚೆನ್ನಾಗಿದೆ. 2 ಕಣ್ಣು ಸಾಲದು ಅಮ್ಮನ ನೋಡೋಕ್ಕೆ. ಬಂದ್ರಂತೂ 1 ಅವರ್ 2 ಅವರು ನಾನು ಸಂಜೆ ಹೊತ್ತು ಬಂದು ಬಿಡು ಮಾಡಿಕೊಂಡು 1-2 ಅವರ್ ಕೂತೋಗ್ತೀನಿ. ಬೇಗಂತೂ ಎದ್ದೋಗಕ್ಕಂತೂ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಮಂಗಳವಾರ ಶುಕ್ರವಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಹಬ್ಬ ಇರಲಿ, ಹುಣ್ಣಿಮೆ ಇರಲಿ, ಯಾವುದೇ ದಿನ ಆದ್ರೂ ಶುಕ್ರವಾರ ಮಂಗಳವಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ನೀವು ಎಷ್ಟು ಅರ್ಕೆ ಕಟ್ಟಿ ಎಷ್ಟು ವರ್ಷಗಳಿಗೆ ತಾಯಿ ನಿಮಗೆ ಮನೆಯನ್ನು ಅನುಗ್ರಹಿಸಿದ್ರು? ಒಂದೇ ವರ್ಷ. ಅಂದರೆ ಬೇರೆಯವರು ಮನೆ ಕಟ್ಟಬೇಕಾದ್ರೆ ನಿಂತೋಗುತ್ತೆ 6 ತಿಂಗಳು 3 ತಿಂಗಳು. ನಾವು ಒಂದು 10 ತಿಂಗಳೊಳಗೆ ಒಂದು ದಿನ ನಿಲ್ಲಿಸ್ದಂಗೆ ಆ ತಾಯಿ ನೆರವೇರಿಸ್ಕೊಟ್ರು. ಮಡ್ಲಕ್ಕಿ ಕೊಡ್ತೀನಮ್ಮ, ಜನಗಳು ಆಡ್ಕೊಳ್ದಂಗೆ, ದುಡ್ಡಿಲ್ವೇನೋ, ನಿಲ್ಲಿಸ್ಬಿಟ್ರೇನೋ ಏನೋ ಅಂತ ಅಂತಾರೆ ಅಂದ್ಬಿಟ್ಟು ನಾವು ಅಂದ್ಕೊಂಡು ಪಾಯ ಪೂಜೆ ಮಾಡಿದಾಗ ಅಂದ್ಕೊಂಡು ಹೋದೆ. 10 ತಿಂಗಳು ಅಷ್ಟು ನಮಗೆಲ್ಲ ಆಯಿತು. ಆಮೇಲೆ ಮಡ್ಲಕ್ಕಿ ಬಂದು ಕೊಟ್ಟೆ ತಾಯಿನ. ಈಗಲೂ ನೆನೆಸ್ಕೊತೀನಿ. ನನ್ನ ಮಗಳು ಬಂದು BCom ಚೆನ್ನಾಗಿ ಪರ್ಸೆಂಟೇಜ್ ತೆಗಿತಾ ಇದ್ದಾಳೆ.
ಅವಳು ಹೂವು ಕೇಳ್ತಾಳೆ ಬಂದಾಗೆಲ್ಲ. ಇನ್ನೇನು ಬರ್ತಾಳೆ ಅವಳು ಇವಾಗ. ಅಮ್ಮನ ವಾರಕ್ಕೆ 2 ದಿನ ಅವಳು ಬಂದು ನೆನೆಸ್ಕೊಂಡು ಹೋಗ್ತಾಳೆ, ಎಲ್ಲ ಒಳ್ಳೇದಾಗಲಿ ಅಮ್ಮ ಇದ್ದಾರಮ್ಮ ನಮಗೆ ಅಂತ ಹೇಳ್ತಾಳೆ. ನನ್ನ ಅಂದ್ರೆ ಜನನ್ನ ನಂಬಿದ್ರೆ ಮೋಸ ಹೋಗ್ಬೋದು, ತಾಯಿನ ನಂಬಿದ್ರೆ ಮೋಸ ಹೋಗಲ್ಲ. ಇಲ್ಲ, ತಾಯಿ ನಂಬಿದ್ರೆ ಮೋಸ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಈ ಅಮ್ಮ ಮಾತ್ರ ತುಂಬ ಪವರ್ಫುಲ್ ಆಗಿದ್ದಾರೆ. ಏನಾದ್ರು ತಿಂಗಳಲ್ಲಿ ನಾನು 1 ಸತಿ 2 ಸತಿ ಬರಲಿಲ್ಲ ಅಂದರೆ ಅಮ್ಮ ನನ್ನ ಕನಸಿಗೆ ಬಂದ್ಬಿಡ್ತಾರೆ. ಅದಂತೂ ನಿಜ. ಅಮ್ಮ ನನ್ನ ಕನಸಿಗೆ ಬಂದ್ಬಿಡ್ತಾರೆ. ಅವಾಗ ಇವ್ರಿಗೆ ಬಂದು ಹೇಳ್ತೀನಿ, ಅಮ್ಮ ಈ ಥರ ಕನಸಿಗೆ ಬಂದಿತ್ತಮ್ಮ ಏನಂದಲ್ಲ. ಅವಾಗ ಕೈ ಮುಕ್ಕೊಂಡು ಅಮ್ಮ ಬರ್ತೀನಮ್ಮ ಅಂತ ಹಿಂಗೆ ಕಾರ್ಯಗಳೆಲ್ಲ ಇದ್ದಾಗ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಕೆಲಸ ಸಹಾಯ ಮಾಡಿಕೊಟ್ಟು ರಾತ್ರಿವರೆಗೂ ಇದ್ದು ಹೋಗ್ತೀನಿ. ತಿಂಗಳಲ್ಲಿ 1 ಸತಿ 2 ಸತಿ ಬಂದಿದ್ರೆ ಅಮ್ಮ ನನ್ನ ಕನಸಿಗೆ ಬಂದ್ಬಿಡ್ತಾರೆ. ಅಂದ್ರೆ ಭಕ್ತಾದಿಗಳಿಗೆ ಎಷ್ಟೋ ಜನಕ್ಕೆ ಇಲ್ಲಿ ಅಂದ್ರೆ ಸಂದ್ರದಲ್ಲಿ ಹಿಂಗೆ ದೇವಿ ನೆಲೆಸಿದಾಳೆ ಅನ್ನೋ ವಿಷಯನೇ ಗೊತ್ತಿಲ್ಲ. ನಮ್ಮ ವಾಹಿನಿ ಮೂಲಕ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಮ್ಮ ಅಕ್ಕವರು ನಮ್ಮ ಭಾವನಿಗೆ ತುಂಬ ಹುಷಾರಿಲ್ಲ. ಆವಾಗ ಪಿರಿಯಾಪಟ್ಟಣದ ಅಮ್ಮ ಮಸನಿಕಮ್ಮನ ದೇವಸ್ಥಾನಕ್ಕೆ ಬಾ, ಅವರು ಹರಕೆ ಕಟ್ಕೊಂಡೋಗಿದ್ರು. ನಮ್ಮ ಭಾವನಿಗೆ ಹುಷಾರಾದರು, ಚೆನ್ನಾಗೂ ಇದ್ದಾರೆ ಅವ್ರು ಇವಾಗ. ಹರಕೆನೂ ತೀರಿಸಿದ್ರು ಬಂದು. ನಮ್ಮ ತಂದೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು. ಅವರು ದೇವ್ರ ಕಾರ್ಯಕ್ಕೆಲ್ಲ ದುಡ್ಡು ಕೊಡ್ತಾರೆ. ಪಿರಿಯಾಪಟ್ಟಣದ ಮಸನಿಕಮ್ಮನಿಗೆ ತುಂಬ ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಯಾವುದೋ ಆ ತಾಯಿ ಯಾವುದೂ ಕೈ ಬಿಟ್ಟಿಲ್ಲ. ನಾವು ಇನ್ನು ಮುಂದಕ್ಕೆ ಒಳ್ಳೇದಾಗಬೇಕು. ನಾನು ಈಗಲೂ ಅಂದ್ಕೊಂಡಿದ್ದೀನಿ ನಿನ್ನೆಯಿಂದ, ಆ ತಾಯಿ ನೆರವೇರಿಸ್ಕೊಟ್ರೆ ನನ್ನ ಕೈಲಿ ಏನಾಗುತ್ತೋ ಅದು ಮಾಡ್ತೀನಿ ಅಮ್ಮನಿಗೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಅಂದ್ಕೊಳ್ಳಿ ಅಮ್ಮ ಮಾತ್ರ ಕೈ ಬಿಡಲ್ಲ. ಸತ್ಯವಾದ ಅಮ್ಮ ನಮಗೆ ತುಂಬ, ನಮಗೆ ತುಂಬ ಖುಷಿ. ಅಂದ್ರೆ ಇತ್ತೀಚೆಗೆ ದೇವಾಲಯಗಳ ಮೇಲಿರುವ ನಂಬಿಕೆಗಳೇ ಹೋಗಿದೆ. ಸೊ ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ದೇವಾಲಯಗಳನ್ನು ನಂಬೋದು ಜನ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಅಪಪ್ರಚಾರಗಳಾಗೋದು, ದೇವಿ ಸುಳ್ಳು ಅನ್ನೋದು, ಇನ್ನೊಂದು ಮತ್ತೊಂದು ಮಾಡೋದು, ಅದೆಲ್ಲ ಅಪಪ್ರಚಾರಗಳು ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಂದರೆ ಅವರು ತಾಯಿನ ಭಕ್ತಿಯಿಂದ ಮಾಡಲ್ಲ ಅನಿಸುತ್ತೆ. ಏನೋ ಅಂದ್ಕೊಂಡಿರ್ತಾರೆ, ಆಗುತ್ತೋ ಅದು ಟೈಮ್ ತಗೊಳುತ್ತೆ. ಅಮ್ಮ ಬೇಗ ತಕ್ಷಣ ಮಾಡಲ್ಲ, ಟೈಮ್ ತೊಗೊಂಡು ಮಾಡುತ್ತೆ. ಅವ್ರಿಗೆ ಆ ಟೈಮ್ಗೆ ಆಗಿಲ್ಲ ಅಂದರೆ ಅಯ್ಯೋ ಯಾವ ತಾಯಿ ಇಲ್ಲ ಬಾ ಏನಿಲ್ಲ ಅಂತ ಆ ಥರ ಇರ್ತಾರೆ. ನಾವು ಅಂದ್ಕೊಂಡಿದ್ದ ತಕ್ಷಣ ಆಗೋಲ್ಲ, ಯಾವತ್ತೂ ಕಾಯಬೇಕು, ಸಮಯ ಬೇಕು. ನಾವು ಕಾಯ್ದಿದ್ದೀವಿ, ಸಮಯನ ಕೊಟ್ಟಿದ್ದಾಳಮ್ಮ, ಆಗುತ್ತೆ. ತಿಂಗ್ಳಿಗೊಂದ್ಸತಿ ನಾನು ಹೂವು ಕೇಳ್ತೀವಿ. ಆ ತಾಯಿ ನನಗೆ ಕೈ ತುಂಬ ಆಶೀರ್ವಾದ ಕೊಟ್ಟಿದ್ದಪ್ಪ. ಅಮ್ಮ ಮಾತ್ರ ಬಿಡೋಕ್ಕಾಗಲ್ಲ, ನಂಬಿದ್ದೀವಿ. ನಾವು ಇಲ್ಲೇ ಇರೋದು ಎದುರುಗಡೆ, ಆ ತಾಯಿ ಇರೋವರೆಗೂ ನಾನು ನಂಬಿದ್ದೆ. ನನ್ನ ಅಮ್ಮನೇ ಅವಳು. ನಂಗೆ ತಂದೆ ತಾಯಿ ಯಾರಿಲ್ಲ, ಈ ಅಮ್ಮನ ಹತ್ರನೇ ಬಂದು ನನ್ನ ಕಷ್ಟ ಎಲ್ಲ ಹೇಳ್ಕೊತೀನಿ. ತಂದೆ ತಾಯಿ ಎಲ್ಲ ನೀನೇ, ಕಷ್ಟ ಬರಲಿ ಏನೇ ಬರಲಿ ನಿನಗೆ ಹೇಳ್ಕೊಳ್ಳೋದು ನಾನಂತ. ನಮ್ಮ ಎಲ್ಲ ಒಳ್ಳೇದು ಮಾಡಿ. ನನ್ನ 2 ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ತುಂಬ ಒಳ್ಳೇದು ಮಾಡು ಅಂತಲೇ ಬೇಡ್ಕೊಂಡಿದ್ದೀನಿ. ಮಸಣಿಕಮ್ಮ ದೇವಾಲಯದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನೀವೊಬ್ಬ ಗ್ರಾಮಸ್ಥರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ತುಂಬ ಸತ್ಯವಂತೆ, ತುಂಬ ಚೆನ್ನಾಗಿ ನಡೀತೈತೆ. ನಂಬಿರೋರಿಗೆ ಒಳ್ಳೇದು ಮಾಡ್ತಾವಳೆ ಅಮ್ಮ ತಾಯಿ. ನಾವು ಅಲ್ಲೇ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೆ ಒಳ್ಳೇದಾಗಿದೆ, ಅಮ್ಮನ ನಂಬಿದ್ದೀವಿ. ಯಾವ ರೀತಿ ಒಳ್ಳೇದಾಗಿದೆ ಅಮ್ಮ? ಏನು ಅನ್ಕೊಂಡಿದ್ರಿ? ಏನು ನಿಮಗೆ? ನಾವು ಒಂದು ಮನೆ ಪಾಯ ತಗ್ಸಿದ್ದು, ಅದು ಒಳ್ಳೇದಾದರೆ ಒಂದು ಮಡ್ಲಕ್ಕಿ ಕೊಟ್ಟು ಸೇವೆ ಮಾಡ್ತೀವಿ ಕಣವ ಅಂತ ನಂಬಿದ್ದು. ನಮ್ಗೆ ಒಳ್ಳೇದಾಯಿತು, ಮನೆ ಕಟ್ಕೊಂಡು ಚೆನ್ನಾಗಿದ್ದೀವಿ. ಈಗ ನಾವು ಇಲ್ಲಿ ಒಯ್ತಾ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ. ಯಾವ್ಯಾವ ರೀತಿಯ ಅರಿಕೆಗಳನ್ನು ಅಮ್ಮನವ್ರಿಗೆ ದಯಪಾಲ? ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡ್ಬೋದು, ನಮ್ಮ ಕೈಲಾದಷ್ಟು ದುಡ್ಡು ಏನಾದರೂ ಕೊಡ್ಬೋದು. ನಮ್ಗೆ ಏನು ಭಕ್ತಿ ಏನು ಕೊಡಬೇಕು ಅನಿಸುತ್ತೋ ಅದನ್ನು ನಾವು ಕೊಟ್ಟು ಅಮ್ಮನ್ನ ಬೇಡ್ಕೋಬೋದು, ಒಳ್ಳೇದಾಗುತ್ತೆ. ಇವಾಗ ಬೆಲ್ಲದ ಆರತಿಗಳಿದೆ, ಬೆಲ್ಲದ ಆರತಿ, ಆಮೇಲೆ ಏನಾದರೂ ರೇಷನ್ ಏನಾದರೂ ಕೊಡ್ಬೋದು, ದುಡ್ಡು ಕೊಡ್ಬೋದು. ನಮ್ಗೆ ಏನು ಕೊಡಬೇಕು ಅಂತ ಮನಸ್ಸಲ್ಲಿದೆಯೋ ಅದನ್ನು ಕೊಡ್ಬೋದು. ಅಂದರೆ ನಿಜವಾದ ಭಕ್ತಿಗೆ ಅಮ್ಮ ಹೊಲಿತಾಳೆ. ನಾವು ನಂಬಿದ್ದು ಅಮ್ಮನಿಗೆ ನಮ್ಗೆ ಇಲ್ಲೊಂದು ಸ್ಥಳ ಆಗಬೇಕಮ್ಮ, ನಮ್ಗೊಂದು ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಅದು ಒಳ್ಳೇದಾದರೆ ಒಂದು ಮಡ್ಲಕ್ಕಿ ಕೊಟ್ಟು ಸೀರೆ ಉಡಿಸ್ತೀವಿ ಅಂತ ಒಂದು ಬೇಡ್ಕೊಂಡಿದ್ದೆ. ನಮ್ಗೆ ಒಳ್ಳೇದಾಯಿತು, ಮನೆ ಕಟ್ಕೊಂಡು ಚೆನ್ನಾಗಿದ್ದೀವಿ. ಚೆನ್ನಾಗಿ ಮನೆ ಕಟ್ಕೊಂಡಿದ್ದೀವಿ, ಡೂಪ್ಲೆಕ್ಸ್ ಮನೆ ಕಟ್ಟಿದ್ದೀವಿ. ಮಗ ಸೊಸೆ ಎಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಚೆನ್ನಾಗಿದ್ದೀವಿ. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳು ಎಲ್ಲಾದರೂ ಭಕ್ತಾದಿಗಳು ಏನೋ ದುಡ್ಡು ಕಾಸು ಅಮ್ಮನಿಗೆ ಏನು ಮಾಡಬೇಕು ಅನಿಸುತ್ತೋ ಅದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ. ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಆಯಿತು. ಇದು ನಮ್ಮ ತಾಯಿ ಕೃಪೆ, ತುಂಬ ಚೆನ್ನಾಗಿದೆ. ಇದು ತುಂಬ 8 ವರ್ಷದಿಂದ ನಾನು ಜಾತ್ರೆಗೆ ಬರ್ತಾ ಇದ್ದೀನಿ. ಎಲ್ಲ ಥರ ನಡೀತಾ ಇದೆ. ಅಂದರೆ ಮೂಲತಃ ನೀವು ಇಲ್ಲಿನವರೇನಾ? ಮೂಲತಃ ಬೆಂಗಳೂರು. ಎಷ್ಟು ವರ್ಷದಿಂದ ಅಮ್ಮನವ್ರನ್ನ ನಡೆಸ್ಕೊಡ್ತಾರೆ? ನಾನೊಂದು 8 ವರ್ಷದಿಂದ ನೋಡ್ತಾ ಇದ್ದೀನಿ ಮೇಡಮ್ ಈ ಜಾಗದಲ್ಲಿ ಬಂದು. ನಮ್ಗೆ ಎಲ್ಲ ಥರ ಒಳ್ಳೇದಾಗಿದೆ.
ನಾನು ಮನೆ ಕಟ್ಬೇಕು ಅನ್ಕೊಂಡಿದ್ದೆ, ಮನೆ ಕಟ್ಟಿದ್ದೀನಿ. ಈಗ ಒಂದು ಮಂತಲ್ಲಿ ನನ್ನ ಮಗಳು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮದುವೆನೇ ಆಯಿತು. ಈ ತಾಯಿನ ಮನೆಗೂ ಕೂಡ ಕಟ್ಸಿದೆ. ಮನೆಗೆ ತುಂಬ ಅದ್ದೂರಿಯಾಗಿ ಕಟ್ಸ್ಕೊಂಡು ಹೋಗಿದ್ದೆ ಮನೆಗೆ. ನಮಗೆಲ್ಲ ಥರ ಸಹಕಾರ ನೀಡಿದೆ. ಏನು ನಮಗೇನು ಯಾವತ್ತೂ ಏನು ಕೊರತೆ ಆಗಿಲ್ಲ. ಹಣಕಾಸೆಲ್ಲ ನಮಗೆಲ್ಲ ಸೌಲಭ್ಯ ಇರ್ತದೆ. ಅಂದ್ರೆ ತಾಯಿ ನಂಬಿದ್ರೆ ಅವಳು ನಮ್ಮನ್ನ ತಾಯಿ ನಂಬಿದ್ರೆ ನಮ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಎತ್ತು ತಾಯಿ ನಂಬೋದು ಒಂದೇ, ಈ ತಾಯಿ ನಂಬೋದು ಒಂದೇ, ಎರಡೂ ನಮಗೆಲ್ಲ ಒಂದೇ. ಜನಗಳು ನಂಬೋದಕ್ಕಿಂತ ಜೀವನ ನಂಬಿದ್ರೆ ಭಾರಿ ಒಳ್ಳೆಯದು ನಮಗೆ. ಅಂದ್ರೆ ಜನ ಹೇಳ್ತಾರೆ ಒಂದ್ ಸ್ವಲ್ಪ ಸಮಯ ತಗೊಂಡ್ ಆಗ್ಲಿಲ್ಲ ಅಂದ್ರೆ ದೇವ್ರಿಲ್ಲ ಅನ್ನೋಂಥವ್ರು ಇದ್ದಾರೆ. ಇಲ್ಲ, ಅದೆಲ್ಲ ಸುಳ್ಳು ಮಾತುಗಳು ಹೇಳ್ಬೋದು. ನಂಬುದ್ರೆ ಯಾವತ್ತೂ ಕೈ ಬಿಡಲ್ಲ ತಾಯಿ. ಭಕ್ತಿಗೆ ಹೊಲಿತಾಳೆ. ಅಸಲ್ ನಮ್ಗಿಂತ ನಮ್ಮ ಹೆಂಡತಿಗೆ ಭಾರಿ ಒಳ್ಳೇದು. ಅವಳು ಇವತ್ತು ಬರೋಕ್ಕಾಗಿಲ್ಲ. ಅವಳು ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅನ್ಕೊಂತೀನಿ ನಾನು. ಯಾಕಂದ್ರೆ ನಾವು ಪೂಜೆ ಮಾಡೋದು ಕಡಿಮೆ. ಅದೇ ಮನ್ಸಲ್ಲಿ ಅನ್ಕೊಂಡ್ರೆ ನಮ್ಮ ಮನೆಯವರು ತುಂಬಾ ನಿಷ್ಠೆಯಿಂದ ಪೂಜೆ ಮಾಡ್ತಾರೆ. ತಾಯಿನ ಪಾಲನೆ ಪಾಲನೆ ಮಾಡ್ತಾರೆ. ಮನೆಗೆ ಲಕ್ಷ್ಮಿ ಅಂದ್ರೆ ಅವಳೇ, ನಮ್ಮ ಮನೆ ಮಿಸ್ಸಸ್. ಏನು ಅದಕ್ಕೊಂದು ಮೂರು ಮಾತಿಲ್ಲ. ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಮ್ಮನವರ ದರ್ಶನವನ್ನ ಯಾವ ರೀತಿ ಮಾಡ್ಕೊಳ್ಬಹುದು? ಇನ್ನೂ ಹೆಚ್ಚಿನ ಜನ ಸೇರಿ ಈ ಸಮಾರಂಭಕ್ಕೆ ಜನಗಳು ಸೇರಿ ಇನ್ನೂ ಅಭಿವೃದ್ಧಿ ಮಾಡ್ಬೇಕು, ಜೀವನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇವಾಗ ಏನಂದರೆ ಜನಕ್ಕೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ. ಇನ್ನೂ ಜನಕ್ಕೆ ಅಭಿವೃದ್ಧಿ ಮಾಡಿ ಇನ್ನೂ ಜನಸಂಖ್ಯೆ ಬೆಳೀಬೇಕು. ಜೋರು ಬೆಳೆದಷ್ಟು ನಮಗೂ ನಾವು ಬೆಳೀತಾ ಇದ್ದಂಗೆ ಲೆಕ್ಕ. ಪಕ್ಕ ಆಗುತ್ತೆ. ಏನು ಅನ್ಕೊಂಡಂಗೆ ಏನು ಅನ್ಕೊಂತೀವಿ ಮನಸ್ಸಲ್ಲಿ ಅದು ಹಾಗೆ ಆಗುತ್ತೆ. ಎಲ್ಲರೂ ಅದೇ ಥರ ನಂಬ್ಕೊಬೇಕು. ಇವತ್ತಿಲ್ಲಿ ಒಂದು ತಾಯಿ ಕುಂತಿದೆ ಅಂದರೆ ಆ ಜೀವನ ನಂಬಿದ್ರೆ ಯಾವುದೇ ಕಾರಣಕ್ಕೂ ಏನು ಮಿಸ್ ಆಗಲ್ಲ. ದೇವಿಯನ್ನ ನಂಬಿ ಅವಳು ಅನುಗ್ರಹಿಸ್ತಾಳೆ, ಎಲ್ಲವನ್ನ ಕೊಡ್ತಾಳೆ. ನಿಮ್ಮ ಕಷ್ಟ ಪರಿಹಾರಗಳನ್ನ ಮಾಡೋದಕ್ಕೆ ವಿಶೇಷವಾದಂತಹ ಸಾನ್ನಿಧ್ಯ. ನನ್ನ ಕನಸಿನಲ್ಲಿ ಬಂದಿದ್ಲು, ಅವಳು ಇದನ್ನೆಲ್ಲ ಮಾಡಿಸ್ಕೊಂಡ್ಲು ಅಂತ ಹೇಳಿ ಸ್ನೇಹಿತೆಯ ರೀತಿಯಲ್ಲಿ ಸಂಭಾಷಣೆಯನ್ನ ಮಾಡಿ ಆ ತಾಯಿಯನ್ನ ಒಲಿಸಿಕೊಂಡಿರುವ ನಾನೇ ಪುಣ್ಯವಂತಳು ಅಂತ ಎಲ್ಲ ಸಾಕಷ್ಟು ವಿಶೇಷತೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸವಿತಾ, ಗುಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.